ದೇಹದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅನಾರೋಗ್ಯ ಕಾಯಿಲೆಗಳಿದೆ ಅಂತ ಹೇಳ್ತಾರೆ. ಅದು ಎಲ್ಲಕ್ಕಿಂತ ಮುಖ್ಯವಾಗಿ ತಾವೇ ಹೇಳಿರೋ ಹಾಗೆ ಹಲವಾರು ವೈದ್ಯರು ಹೇಳೋ ಪ್ರಕಾರ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಕಂಡು ಬಂತಂದರೆ ಮನುಷ್ಯನಿಗೆ ಆರೋಗ್ಯದ ಸಮಸ್ಯೆ ಕಂಡು ಬರುತ್ತೆ, ಏರ್ಪೇರ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಹಾಗಿದ್ರೆ ಹಾರ್ಮೋನ್ ಸಮಸ್ಯೆ ಅಂದರೆ ಏನು, ಹಾರ್ಮೋನ್ ಅಂದರೆ ಏನು ಫಸ್ಟ್ ಮೊದಲನೇದಾಗಿ ನೋಡಿ? ಒಂದು ದೇಹವನ್ನು ಹಾರ್ಮೋನಿಯಾಗಿ ಇಡಬೇಕು ಅಂತಂದರೆ ಹಾರ್ಮೋನ್ ಬೇಕು. ಹೌದು. ಅದು ಹೇಗೆ ಅಂತಂದರೆ ಒಂದು ನಿಯಂತ್ರಿತವಾಗಿ ಸುನಿಯಂತ್ರಿತ ಅಂತ ಕರೀತಾರೆ. ಅಂದರೆ ದೇಹ ಸಮೃದ್ಧವಾಗಿದೆ ಅಂತ ಅನ್ಬೇಕಾದ್ರೆ ಹಾರ್ಮೋನ್ಗಳ ಸೆಕ್ರಿಷನ್ಸ್ಗಳು ಕರೆಕ್ಟ್ ಆಗಿರಬೇಕು. ಓಕೆ. ನಾವು ಅನ್ಕೊಂಡ್ಬಿಡ್ತೀವಿ ಸಪ್ತಧಾತುಗಳು ಅಷ್ಟೇ ಇದ್ಬಿಟ್ರೆ ಸಂಪೂರ್ಣವಾಗಿ ಆಯಿತು ಅಂತ. ನೋಡಿ, ಸಾವಿರಾರು ವರ್ಷಗಳ ಹಿಂದೆ ಹಾರ್ಮೋನ್ಗಳ ಬಗ್ಗೆ ಒಂದು ಅಕ್ಷರಗಳಲ್ಲಿ ಅದನ್ನು ಹೇಳುತ್ತಾರೆ. 8 ಭಾಗವನ್ನು ಮಾಡ್ತಾರೆ. ಕಾಯ, ಬಾಲ, ಗೃಹೋರ್ಧ್ವಾಂಗ, ಶಲ್ಯ, ದಂಷ್ಟ್ರ, ಜರ, ವೃಷಾನ್ ಅಂತ ಅಷ್ಟಾಂಗವನ್ನು ಆಯುರ್ವೇದದಲ್ಲಿ ಹೇಳ್ತಾರೆ. ಓಕೆ. ಕಾಯ, ಬಾಲ, ಗೃಹೋರ್ಧ್ವಾಂಗ ಅಂದರೆ ಈ ದೇಹವನ್ನು, ಕಾಯ ಅಂತಂದ್ರೆ ದೇಹವನ್ನು ಚಿಕಿತ್ಸೆ ಮಾಡ್ತಕ್ಕಂಥದ್ದು. ಈಗ ಮೆಡಿಸಿನ್ ಅಂತ ಹೇಳ್ತೀವಿ, MD ಮೆಡಿಸಿನ್ ಅಂತ ಹೇಳ್ತಾರಲ್ಲ, ಆ ಥರ ಕಾಯ ಚಿಕಿತ್ಸೆ ಏನೇನು ಔಷಧಿಗಳನ್ನು ಕೊಟ್ಕೊಂಡು ಹೋಗ್ಬೋದು. ಬಾಲ ಅಂದರೆ ಪೀಡಿಯಾಟ್ರಿಕ್. ಗೃಹ ಅಂತಂದ್ರೆ ಗೃಹ ಚಿಕಿತ್ಸೆ ಅಂತಂದರೆ ಈ ಪಾಯ್ಸನಸ್ ಇತ್ಯಾದಿಗಳು, ಟಾಕ್ಸಿಕಾಲಜಿ ಅಂತ ಈಗೇನು ಬಂದಿದೆ ಅದರೊಳಗೆ ಗರವಿಷ ಮತ್ತೊಂದು ಇನ್ನೊಂದೆಲ್ಲ ಬರುತ್ತೆ. ಅದ್ರ ಜೊತೆನಲ್ಲಿ 2 ಹೇಳುತ್ತೆ ನಮ್ಮಲ್ಲಿ, ಬರೀ ಟಾಕ್ಸಿಕಾಲಜಿನ ಹೇಳಲಿಲ್ಲ, ಇನ್ನೊಂದು ಪಾರ್ಟ್ ಹೇಳ್ತು, ಅದು ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ. ಅದೇನು ಅಂತಂದರೆ ಈ ಮಾಂತ್ರಿಕ ಔಷಧಗಳು ಅಂತ. ಓಕೆ. ಒಂದಿಷ್ಟು ಮಾಯಾವಿ ಔಷಧಗಳು ಅಂತ ಹೇಳಲ್ಲ, ಇವತ್ತಿಗೂ ಗಿಡಮೂಲಿಕೆಗಳೆಲ್ಲ ಇದೆ, ಅವುಗಳನ್ನು ಮಾಡುವಂಥದ್ದು. ಹೇಗೆ? ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ENT. ನೋಡಿ, ಈಗೆಲ್ಲ 3000 ವರ್ಷಗಳ ಹಿಂದೆ ಹಿಂಗೆ ಡಿವೈಡ್ ಮಾಡ್ಕೊಟ್ಟು ಈಗೆಲ್ಲ ಹೊಸ ಹೆಸರುಗಳು. ENT ಅಂತಿತ್ತಲ್ಲ, ಅದನ್ನು ಊರ್ಧ್ವಾಂಗ ಅಂತ. ಶಲ್ಯ ಅಂತಂದರೆ ಸರ್ಜರಿ. ಶಲ್ಯ, ದಂಷ್ಟ್ರ ಪುನಃ ಟಾಕ್ಸಿಕಾಲಜಿ, ಅದನ್ನು ವಿಷ ಚಿಕಿತ್ಸೆ, ಏನೋ ಹಾವು ಕತ್ತು, ಚೇಳು ಕತ್ತು, ಇನ್ನೊಂದು ಮತ್ತೊಂದು ಇತ್ಯಾದಿಗಳನ್ನು. ಜರ, ವೃಷಾನ್ ಅಂತ ಕರೆದು. ಜರ ಅಂತಂದರೆ ಈ ಏಜ್ ಆದಮೇಲೆ ಬರ್ಬೋದಾದಂಥ ರೋಗಗಳು, ವಯೋಸಹಜ ಕಾಯಿಲೆಗಳು, ವಯೋಸಹಜವಂತ ಕಾಯಿಲೆ. ಈ ವೃಷಾನ್ ಅಂತ ತಗೊಂಡ್ರು ನೋಡಿ, ಇದು ಹಾರ್ಮೋನ್. ನೋಡಿ, ಎಂಥ ಆಶ್ಚರ್ಯ ಅನಿಸುತ್ತಲ್ಲ. ಅವಾಗ ಒಂದು ಬ್ಲಡ್ ಟೆಸ್ಟ್ ಮಾಡೋದಾಗಲಿ ಮತ್ತೊಂದಿಲ್ಲ, ಆದ್ರೂ ದೇಹದಲ್ಲಿ ಇಷ್ಟಿದೆ ಅನ್ನೋದನ್ನು ಎಂಥ ಒಂದು ಸಂಶೋಧನೆ ನಮ್ಮ ಭಾರತೀಯ ಋಷಿಮುನಿಗಳು ಮಾಡಿದ್ರು ಅನ್ನೋದಕ್ಕೆ ನಾವೀಗ ಅದು ಹೆಮ್ಮೆ ಪಡಬೇಕು. ಹೌದು. ಅದನ್ನು ಭಾಳ ವಿವರಣವಾಗಿ ಹೇಳ್ತಾ ಹೋಗಲಿಲ್ಲ ಅವರು, ಯಾಕೆಂದರೆ ಇನ್ವೆಸ್ಟಿಗೇಷನ್ಸ್ ಆಗ ಅಷ್ಟೊಂದೇನು ಇರಲಿಲ್ಲ. ಇದರೊಳಗಡೆ ವೃಷಾನ್ ಅನ್ನುವಂಥದ್ರೊಳಗೆ 2 ರೀತಿಯಾದನ್ನು ಸ್ತ್ರೀ ಮತ್ತು ಪುರುಷನನ್ನು ತಗೊಂಡ್ರು. ಸ್ತ್ರೀ ಹಾರ್ಮೋನ್ಗಳು ಒಂದಿಷ್ಟಿದ್ದಾವೆ, ಪುರುಷನ ಹಾರ್ಮೋನ್ಗಳು ಒಂದಿಷ್ಟಿದೆ, ಇಬ್ರಿಗೂ ಸೇರಿರ್ತಕ್ಕಂಥ ಹಾರ್ಮೋನ್ಗಳು ಒಂದಿಷ್ಟಿದೆ ಅಂತ ಹಾಗೆ ಮಾಡ್ಕೊತ ಹೋದ್ರು. ಇವತ್ತು ನೀವು ಮಾಡರ್ನ್ ಸೈನ್ಸ್ ಅದನ್ನು ಬೇರೆ ಥರದಲ್ಲಿ ಹೇಳುತ್ತೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸು, ಕರೆಕ್ಟ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ. ಅಂದರೆ ಒಂದು ಸ್ರವಿಸ್ತಕ್ಕಂಥದ್ದು, ಇನ್ನು ಅಂದರೆ ನಾಳ ಇದ್ದು ಸ್ರವಿಸೋದು, ಇನ್ನು ನಿರ್ನಾಳವಾಗಿ ಸ್ರವಿಸೋದು. ಇದು ಹೇಗಿದೆ ಅಂತಂದರೆ, ಇವು ಸ್ರವಿಸುವಿಕೆ ಇರೋದ್ರಿಂದನೇ ನಮ್ಮ ದೇಹದಲ್ಲಿ ಬಹಳಷ್ಟು ಏನೇನು ಡೆವಲಪ್ಮೆಂಟ್ಸ್ಗಳೆಲ್ಲ ಆಗೋದು. ಲಿವರು ಸಹ ಒಂದು ಗ್ಲ್ಯಾಂಡೇ ಅದು, ಅದರಲ್ಲೇ ಲಿವರಿನ ಜ್ಯೂಸ್ ಸ್ರವಿಸುತ್ತೆ, ಬೈಲ್ ಲಿವರಿಂದ ಸ್ರವಿಸ್ಬಿಡುತ್ತೆ. ಅದೇ ಥರ ಪ್ಯಾಂಕ್ರಿಯಸ್ಸು, ಅದೊಂದು ಹಾರ್ಮೋನ್, ಪ್ಯಾಂಕ್ರಿಯಾಟಿಕ್ ಜ್ಯೂಸು, ಅದು ಬಿಡುಗಡೆ ಆಗಿಲ್ಲ ಅಂದರೆ ಇಡೀ ಬಾಡಿ ಸ್ವೀಟ್ ಆಗಿಬಿಡ್ತದೆ. ಹೌದು. ನೋಡಿ ಎಷ್ಟು ಚೆನ್ನಾಗಿ ದೇಹನ ಕಂಟ್ರೋಲ್ ಆಗಿ ಇಟ್ಟಿರ್ತದೆ ಅಂಥೇಳಿ. ಈ ಸ್ರವಿಸುವಿಕೆ ಯಾವುದೇ ಅದರಿಂದ ಇರುತ್ತೆ, ಅದಕ್ಕೆ ಸ್ರೋತಸ್ ಅಂತ ಕರೆದ್ರು ಸಂಸ್ಕೃತದಲ್ಲಿ. ಆವಾಗ ಇಂಗ್ಲೀಷ್ ಇರಲಿಲ್ಲ. ಹೌದು. ಇಂಗ್ಲೀಷ್ ಅಲ್ಲ, ಇಂಗ್ಲೆಂಡೇ ಇರಲಿಲ್ಲ ನಮ್ಮ ದೇಶ ಇದು ಮಾಡೋತ್ತಿಗೆ. ಆ ಸಂದರ್ಭದಲ್ಲಿ ಸ್ರೋತಸ್ಸಿನಲ್ಲಿ ಬರ್ಬೋದಾದಂಥ ಕಾಯಿಲೆಗಳು ಅಂತ ಒಂದಿಷ್ಟು ಹೇಳ್ತಾರೆ. ಅದರೊಳಗೆ ಈ ಯಾವುದು ಮಧುಮೇಹವು ಕೂಡ ಒಂದು, ಯಕೃತ್ಜನ್ಯ ರೋಗಗಳು ಅಂತ ಕರೆದ್ರು, ಲಿವರ್ನಲ್ಲಿ ಸರಿಯಾದಂಥ ಸ್ರವಿಸುವಿಕೆ ಇಲ್ಲದೆ ಇದ್ದರೆ. ಆಮೇಲೆ ಅಗ್ನಿ, ಜಾಠರಾಗ್ನಿಯಿಂದ ಬರ್ತಕ್ಕಂಥ, ಎಷ್ಟು ಚೆನ್ನಾಗಿ ಸೈನ್ಸ್ ರೀ ಅವಾಗ. ನೋಡಿ, ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನೋದು ಸ್ರವಿಸುತ್ತೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ. ಹೌದು. ಇವತ್ತು ನೀವು ಅದನ್ನು ಎನ್ಸೈಮ್ಸ್ ಅಂತ ಕರೆದಿದ್ದೀರ. ಒಂದು ವೇಳೆ ನಾನೊಂದು ಎಕ್ಸಾಂಪಲ್ ಹೇಳೋದು, ಇವತ್ತಿಗೂ ವಾಡಿಕೆನಲ್ಲಿದೆ, ಯಾರೋ ಮದ್ದು ಹಾಕ್ಬಿಟ್ಟಿದಾರ್ರಿ ಹೌದು ಹೊಟ್ಟೆಗೆ ಅಂತ ಹೇಳ್ತಾರೆ. ಏನದು ಮದ್ದು?
ಏನೋ ಒಂದು ವಿಷ ಹಾಕಿದ್ದಾರೆ. ಭಾಳಷ್ಟು ಜನ ಭ್ರಮೆ ಇದೆ, ಅದನ್ನು ವಾಂತಿ ಮಾಡಿ ತೆಗ್ಸಿದ್ರು, ಬೇದಿನಲ್ಲಿ ತೆಗ್ಸಿದ್ರು, ವಾಂತಿ ಮಾಡಿ ತೆಗ್ಸ್ಬೇಕಾದ್ರೆ ಯಾವತ್ತೋ ತಿಂದಿದ್ದು ಇಡ್ಲಿ ಹಂಗಂಗೆ ಬಂದ್ಬಿಡ್ತು ಹೇಳ್ತಾರಲ್ಲ. ಹೌದು ಹೌದು ಸ್ವಾಮಿ ಮಟನಲ್ಲಿ ಹಾಕ್ಬಿಟ್ಟಿದ್ರು, ನಾನು ವಾಂತಿ ಮಾಡಿಸ್ಬಿಟ್ರು, ಆ ಮಟನ್ ಪೀಸೇ ಬಂದ್ಬಿಡ್ತು, ಇಷ್ಟು ವರ್ಷ ನಾನು ಅನುಭವಿಸಿದೆ. ಅವೆಲ್ಲ ಸುಳ್ಳು. ನೀವು ತಿಂದಿರ್ತಕ್ಕಂಥ ಆಹಾರ ಇಲ್ಲೇ ಇರೋದಿಲ್ಲ, ಅದೇನು ಫ್ರಿಜ್ ಅಲ್ಲ, ಅದು 24 ಗಂಟೆ ಇಟ್ಕೊಳ್ಳೋದೇ ಇಲ್ಲ. ಅದು ಹೌದು ದೇಹದೊಳಗಡೆ ಬಂದು ನಿಮ್ಮ ಜಠರಕ್ಕೆ ಬಂದಿದ್ದು ಇಂಟೆಸ್ಟೈನಿಗೆ ಮೂವ್ ಆಗಿಬಿಡುತ್ತದೆ. ಮೂವ್ ಆಗಿದ್ದು ಒಂದೋ ಹೊಟ್ಟೆ ಒಳಗಡೆ ಜೀರ್ಣ ಆಗಬೇಕು, ಇಲ್ಲ ಹೊರಗೆ ಹೋಗಬೇಕು. ಅದು ಇಟ್ಕೊಳ್ಳೋದಿಲ್ಲ. ಇಟ್ಕೊಂತು ಅಂತಂದ್ರೆ ಫಾರಿನ್ ಬಾಡಿ ಅಂತ ಕರೀತಾರೆ, ಶಲ್ಯ ಆಗ್ಬಿಡುತ್ತದೆ. ಓಕೆ. ಸೊ ಅದು ಈ ವಾಂತಿಯಾಗಿ 3-4 ತಿಂಗಳ ಹಿಂದೆ ಬಿದ್ದಿದ್ದು ಅದು ಉಳಿತು, ಅದು ಸುಳ್ಳದು. ಅದೇನಾರು ಇರಲಿ. ಆದರೆ ಆ ಶಾಸ್ತ್ರ ಹೆಂಗೆ ಹೇಳ್ತು ಅಂದರೆ ಗರ ವಿಷ ಅಂತ ಕರೆದ್ರು. ಗರ ಅಂದರೆ ಗರತಿಯರು ಮಾಡ್ಬೋದಾದಂಥ ಒಂದು ವಿಷ ಅಂತ. ಇದು ಹೆಂಗೆ ಮಾಡ್ತಾರೆ? ಪ್ರಾಣಿಗಳಿಂದ ಮಾಡ್ತಾರೆ. ಹಾಂ, ಈ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಪ್ರಾಣಿಗಳನ್ನು ಹೇಳ್ತಾರೆ. ಅದರ ಜ್ಯೂಸ್ನಿಂದ ವಿಷದ ರೂಪದಲ್ಲಿ ಮಾಡಿ ಕೆಲವೊಂದು ದ್ರವ್ಯಗಳನ್ನು ಮಿಕ್ಸ್ ಮಾಡಿ ಅದನ್ನು ಮಾಡಿ. ನಮ್ಮಲ್ಲಿ ವಿಷಕನ್ಯರು ಅಂತೇಳಿ ಹಿಂದೆ ಆ ಶಬ್ದ ಕೇಳಿರಬೇಕು. ಯಾಕೆಂದರೆ ಆಗಿನ ಕಾಲದಲ್ಲಿ ಅತಿಯಾದಂಥ ಈ ಟ್ಯಾಂಕರ್ಗಳು, ಬಾಂಬರ್ಗಳು ಹೀಗೆಲ್ಲ ಇರಲಿಲ್ಲ ಅಲ್ವಾ? ರಾಜರುಗಳ ಉಪಟಳ ತುಂಬ ಇರ್ತಿತ್ತು. ಚಿಕ್ಕ ಚಿಕ್ಕ ರಾಜರುಗಳನ್ನು ಹಾಳು ಮಾಡಿಬಿಡ್ತಿದ್ರು. ಈಗ ದೊಡ್ಡ ರಾಜರು ಬಂದರೆ ಅವ್ರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಆಮೇಲೆ ಎಲ್ಲಾದರೂ ಒಂದು ಚಂದದ ಹೆಣ್ಮಕ್ಳನ್ನ ನೋಡಿಬಿಟ್ರೆ ಬಲಾತ್ಕಾರದಲ್ಲಿ ತಗೊಂಡೋಗ್ಬಿಡ್ತಿದ್ರು. ಕೇಳೋರು ಗತಿ ಇಲ್ಲ, ಪೊಲೀಸ್ ಸ್ಟೇಷನಲ್ಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ಸಾಧಾರಣ ರಾಜರು ಏನು ಮಾಡ್ತಾರೆ, ಒಂದಿಷ್ಟು ವಿಷಕನ್ಯರನ್ನು ಸಾಕ್ತಾಯಿದ್ರು. ಅವ್ರೇನು ಮಾಡೋರು, ನೋಡ್ಲಿಕ್ಕೂ ಚೆನ್ನಾಗಿರಬೇಕು, ನೃತ್ಯ ಮಾಡ್ತಾ ಇರಬೇಕು. ಈಗ ಯಾರು ಇಂಥ ದುಷ್ಟ ರಾಜ ಬಂದರೆ ಅವನ್ನ ನೋಡ್ಕೊಳ್ಬೇಕು ಒಂದಿನ ಅಂತ ಬಿಟ್ಬಿಡೋರು. ಬಿಟ್ಟಾಗ ಅವನಿಗೆ ಊಟ ಹಾಕಿಸುವ ಸಂದರ್ಭದಲ್ಲಿ ಆ ಊಟಕ್ಕೆ ಇದನ್ನು ಹಾಕ್ಕೊಡು. ಅವನೇನು ಸಡನ್ನಾಗಿ ಸತ್ತೋಗಲ್ಲ. ಹೌದು, ಅವನು ಊರು ಬಿಟ್ಟು ಹೋದ ತಕ್ಷಣ ಅವನಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಏನು ಕೆಲಸ ಅಂತ ಈಗ ಯೋಚನೆ ಮಾಡಿ. ಇದೇನಿಲ್ಲ, ಈ ಹಾರ್ಮೋನ್ ಅಂತ ಏನಿದೆಯಲ್ಲ, ನಿಮ್ಮ ಗ್ಯಾಸ್ಟ್ರಿಕ್ ಜ್ಯೂಸ್ಗಳನ್ನು ಸಪ್ರೆಸ್ ಮಾಡಿಬಿಟ್ಟು ಡಿಸ್ಟ್ರಾಯ್ ಮಾಡಿಬಿಡೋದು. ನೋಡಿ ಸೈನ್ಸ್ ಹೆಂಗಿದೆ ಅಂತ. ನಿಮ್ಮ ಜಠರ ಹಿಂಗಿದ್ರೆ ಆ ಜಠರದಲ್ಲಿ ನೀವು ಈ ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗುತ್ತೆ, ಹಿಂಗೆಲ್ಲ ಇರ್ತದೆ. ಆ ಜಠರದೊಳಗಡೆ ಒಂದು ಲೇಯರ್ ಇರುತ್ತಲ್ಲ, ಆ ಲೇಯರಿಗೆ ಈ ಹೋಗಿರೋ ವಿಷಯ ಏನು ಮಾಡುತ್ತೆ, ಕೋಟ್ ಮಾಡುತ್ತೆ. ಈಗ ನಮ್ಮ ಆಯುಷ್ ಟಿವಿ ಜನರಿಗೆ ನೀಟಾಗಿ ಅರ್ಥ ಆಗಬೇಕು ಅಂತಂದ್ರೆ ಹೆಂಗೆ ಅಂದರೆ, ಈ ದಪ್ಪ ಟೀ ಮಾಡ್ಕೊಂಡು ಕುಡಿತೀರಲ್ಲ, ಟೀ ಮಾಡಿಬಿಟ್ಟು ನಿಮ್ಮ ನಾಲ್ಗನ ಹಿಂಗೆ ತೋರಿಸಿದ್ರೆ ಕೋಟ್ ಆಗಿರುತ್ತೆ ಇಲ್ಲ? ಹೌದು. ಸೇಮ್ ಈ ಜಠರದಲ್ಲಿ ಆ ವಿಷ ಕೋಟ್ ಆಗಿಬಿಡುತ್ತೆ. ಕೋಟ್ ಆಗಿಬಿಡ್ತು ಅಂದ್ಬಿಟ್ರೆ ಆ ಜ್ಯೂಸ್ ಬಿಡುಗಡೆ ಆಗೋದೇ ಇಲ್ಲ, ಸಪ್ರೆಸ್ ಆಗಿಬಿಡ್ತದೆ. ಯಾಕೆಂದರೆ ಇದ್ರದ್ದು ಎಫೆಕ್ಟಿಗೆ ಯಾವಾಗ ನಿಮಗೆ ಎನ್ಸೈಮ್ಸ್ ಬಿಡುಗಡೆ ಆಗಿಲ್ಲ, ಗ್ಯಾಸ್ಟ್ರಿಕ್ ಜ್ಯೂಸ್ ಬಿಡುಗಡೆ ಆಗಿಲ್ಲ, ಕೇವಲ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಾತ್ರ ಬಿಡುಗಡೆ ಆಗುತ್ತೆ, ಆ್ಯಸಿಡ್ ಜಾಸ್ತಿ ಆಗುತ್ತೆ, ಹೊಟ್ಟೆ ಸುಡೋದು, ಎದೆ ಉರಿಯೋದು, ವಾಂತಿ ಬಂದಂಗೆ ಆಗೋದು, ಊಟ ಸೇರೋದಿಲ್ಲ, ಕೊರಗಿ ಸಣ್ಣಕ್ಕಾಗೋದು, ಅವನು TB ಪೇಷಂಟ್ ಥರ ಆಗೋದು. ಯಾರು ಏನು ಮಾಡಿಬಿಟ್ರು ಅಂತ ಬೇರೆ ಥರ ಹೋಗ್ತಿರ್ತಾರೆ. ಎಷ್ಟೋ ಕಡೆ ಇವತ್ತಿಗೂ ಜನರಲ್ಲಿ ನಮ್ಮಲ್ಲಿ ಭಾವನೆ ಇದೆ, ಚೆನ್ನಾಗಿದ್ದ ಸ್ವಾಮಿ, ಸ್ಕ್ಯಾನಿಂಗ್ ಮಾಡಿದ್ರೆ ಕಾಣಲ್ಲ, ಎಂಡೋಸ್ಕೋಪಿನಲ್ಲಿ ಕಾಣಲ್ಲ, ಆಮೇಲೆ ಬ್ಲಡ್ ಟೆಸ್ಟಲ್ಲಿ ಕಾಣಲ್ಲ, ಮತ್ತೆ ಹೆಂಗೆ ಸ್ವರ್ಗೋದ ಇವನು? ಜಸ್ಟ್ ಈ ಗರವಿಷ. ಅಂದರೆ ಒಂದು ತಾವು ಹೇಳ್ತಾ ಗುರುಜಿ, ಸಾವಿರಾರು ವರ್ಷಗಳಿಂದ ಅಷ್ಟೊಂದು ಟೆಕ್ನಾಲಜಿಗಳು ಇರಲಿಲ್ಲ, ಮೆಡಿಕಲ್ ಸೈನ್ಸ್ಗಳಂತ ಇರಲಿಲ್ಲ. ಬಟ್ ಆದರೆ ಆಯುರ್ವೇದ ಪದ್ಧತಿಯ ಸಂಶೋಧನೆಗಳು ಹೆಚ್ಚಾಗಿದ್ವು. ಅಂದರೆ ಮನುಷ್ಯನಲ್ಲಿರುವಂಥ ಯಾವುದೇ ಕಾಯಿಲೆಗಳು ಕಂಡು ಹಿಡಿಬೇಕು ಅಂತಂದರೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಅಂದರೆ ಒಂದು ನಾಡಿ ಪರೀಕ್ಷೆಗಳು ಇರ್ತಾ ಇತ್ತು, ಅದ್ರ ಮಹತ್ವ ಏನು, ಜೊತೆಗೆ ಈ ಹಾರ್ಮೋನ್ಸ್ ವೇರಿಯೇಷನ್ಸ್ ಆದಾಗ ಯಾವ ರೀತಿ ಅದನ್ನು ತಾವು ಸಂಶೋಧನೆ ಮೂಲಕ ಅದನ್ನು ಕಂಡು ಹಿಡಿತೀವಿ? ನೋಡಿ, ಈಗ ಯಾವಾಗ ಗ್ಯಾಸ್ಟ್ರಿಕ್ ಜ್ಯೂಸು ಸಪ್ರೆಸ್ ಆಗೋಯ್ತು, ಲಿವರ್ ಸ್ಪಾಯ್ಲ್ ಆಗ್ತಾ ಹೋಗುತ್ತೆ. ಲಿವರ್ ಏನಾಗ್ತಾ ಹೋಗುತ್ತೆ, ಸಿರೋಸಿಸ್ ಆಗ್ತಾ ಹೋಗುತ್ತೆ. ಓಕೆ. ಹಿಂದೆ ಆ ಸಿರೋಸಿಸ್ ಆಫ್ ಲಿವರ್ ಅಂತ ಇರಲಿಲ್ಲ, ಯಕೃತ್ ರೋಗ ಅಂತ ಹಂಗೆ ಕರೆದು ಬಿಡ್ತಿದ್ರು, ಬಿಟ್ಟರು. ಈಗ ಸಿರೋಸಿಸ್ ಅದ, ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಯಿತು ಅಂತ ಈಗೆಲ್ಲ ಹೇಳ್ತಾರೆ. ಬಿಡಿ, ಏನಾರು ಇರಲಿ, ಇದನ್ನು ಮತ್ತೆ ಸರಿ ಮಾಡಬೇಕು ಅಂದಾಗ ಅದಕ್ಕೊಂದು ಆ್ಯಂಟಿಡಾಕ್ಟರ್ನ ರೆಡಿ ಮಾಡಿದ್ರು ನಮ್ಮಲ್ಲಿ. ಅದನ್ನು ಕೊಟ್ಟಾಗ ಈ ಕೋಟ್ ಆಗಿರೋದೆಲ್ಲ ಹೊರಟೋಗುತ್ತೆ. ಈಗ ನೀವೀಗ ಏನೋ ಗಲೀಜು ಅಂಟಿದೆ ಅಂತಂದರೆ ಹಾರ್ಪಿಕ್ ಹಾಕಿದ ತಕ್ಷಣ ಕ್ಲೀನ್ ಆಗಲ್ವಾ, ಅದೇ ಥರ ಆವಾಗ ಹಾರ್ಮೋನ್ ಸೆಕ್ರೇಷನ್, ಈಗ ಲಿವರ್ ಸ್ರಾವ ಸ್ಟಾರ್ಟ್ ಮಾಡುತ್ತೆ. ಇಂಟೆಸ್ಟೈನಲ್ ಸಮೇತ ಜ್ಯೂಸ್ ಇರುತ್ತೆ, ಇಂಟೆಸ್ಟೈನಲ್ ಜ್ಯೂಸ್ ಇರುತ್ತೆ, ಅದು ಸ್ಟಾರ್ಟ್ ಆಯಿತು. ಡೈಜೆಷನ್ ಸಿಸ್ಟಮ್ ಸರಿ ಆಗ್ತಾ ಹೋಯಿತು ಒಂದು. ಓಕೆ. ಇನ್ನು ಎಂಡೋಕ್ರೈನ್ ಗ್ಲ್ಯಾಂಡ್ಸಲ್ಲಿ
ಇದೇನು ಮಾಡುತ್ತೆ, ಅದು ನಮಗೇನು ಅಂತ ಇದು ಕಾಣದೇ ಇದ್ರು ನಿರ್ನಾಳ ಗ್ರಂಥಿಗಳು ಅಗತ್ಯವಾಗಿ ಬೇಕು. ಈಗ ಥೈರಾಯ್ಡ್ ಅಂತಿದೆ. ಹೌದು, ಇವತ್ತಿನ ದಿವಸ ನೀವು ನೋಡಿ ಹೆಚ್ಚಿನ ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಪ್ರಾಬ್ಲಮ್, ಜ್ಯೂಸ್ ಬಿಡುಗಡೆ ಆಗ್ತಿಲ್ಲ, ಎಲ್ಲ ಬ್ಲಾಕೇಜ್. ಜ್ಯೂಸ್ ಕಡಿಮೆ ಆಗಿದೆ ಅಂದ ತಕ್ಷಣವೇ ಥೈರಾಕ್ಸಿನ್ ಅನ್ನುವಂಥದ್ದು ಸಪ್ಲಿಮೆಂಟ್ರಿ ಕೊಡ್ತಾರೆ. ಥೈರೋ ನಾರ್ಮಲ್ ಬರ್ತದಲ್ಲ, ಎಲ್ಟ್ರಾಕ್ಸಿನ್ ಇವೆಲ್ಲ ಅದು ಮೆಡಿಸಿನ್ ಅಲ್ಲ. ಭಾಳಷ್ಟು ಜನ ತಿಳ್ಕೊಂಬಿಟ್ಟಿರೋ ನಮಗೆ ಥೈರಾಯ್ಡ್ ಇದಾಗಿದೆ, ಸಮಸ್ಯೆ ಆಗಿಬಿಟ್ಟಿದೆ, ಮಾತ್ರೆ ಕೊಟ್ಟಿರೋದು ಮಾತ್ರ ಅಲ್ಲ, ನಿಮ್ಮಲ್ಲಿ ಥೈರಾಕ್ಸಿನ್ ಕಡಿಮೆ ಇರೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್, ಅದಕ್ಕೆ ಇನ್ನೊಂದು ಸಪ್ಲಿಮೆಂಟ್ರಿ ಆಗಿ ಕೊಡೋದು. ಎಷ್ಟು ಕಡಿಮೆ ಆಗಿದೆ ಅಂತ ನೋಡಬೇಕು. 25 mcg ಬೇಕು, 50 mcg ಬೇಕು, 75 mcg ಬೇಕು, ಅದನ್ನು ಟೆಸ್ಟ್ ಮಾಡಿಬಿಟ್ಟು ನೋಡೋದು. ನೋಡಿ ಆವಾಗ ಸೈಂಧವ ಲವಣ ಬಳಸಿ ಅಂತಂದು ಯೋಚನೆ ಮಾಡಿ. ಅದರೊಳಗೆ 5-6 ಥರದ ಲವಣಗಳನ್ನು ಹೇಳ್ತಾರೆ, ಸಮುದ್ರದ ಲವಣವನ್ನು. ಆಮೇಲೆ ಇವರೇ ಒಂದು ಔಷಧವನ್ನು ಮಾಡ್ತಾರೆ, ಅದು ಏನಂತಂದರೆ ಲವಣ ಭಾಸ್ಕರ ಚೂರ್ಣ ಅಂತ. ಅದು ಬಹಳ ವಿಶೇಷವಾದ ತಲೆ ಮಾತ್ರ ನಮ್ಮ ಇಂಡಿಯನ್ಸಿಗೆ. ಅಯೋಡೈಸ್ಡ್ ಇದನ್ನು ಮಾಡಿ, ಉಪ್ಪನ್ನು ಮಾಡಿ ರೆಡಿ ಮಾಡಿ ಇದನ್ನು ಕೊಡ್ತಾರೆ, ಗಾಯ್ಟರ್ ಆಗಬಾರ್ದು ಅಂತ. ನೋಡಿ ಹಾರ್ಮೋನು ಇದಾಗ್ಬಿಡ್ತು ಅಂದರೆ ಇಷ್ಟು ದಪ್ಪ ಆಗ್ಬಿಡ್ತದೆ ಇಲ್ಲಿ ಗಂಟ್ಲ ಹತ್ರ, ಗಾಯ್ಟರ್ ಆಗಬಾರ್ದು. ಕರೆಕ್ಟ್. ನೋಡಿ ಅವಾಗ ಲವಣ ಭಾಸ್ಕರ ಚೂರ್ಣ ಅಂತ ತರ್ತಾರೆ. ಓಕೆ, ಮಾತಾಡ್ತೀನಿ ಅದ್ರ ಬಗ್ಗೆ ಇನ್ನೂ. ಅಂದರೆ ಬಹುಶಃ ಭಾರತ ದೇಶದಲ್ಲಿ ಅಂತ ಎಲ್ಲ ಪ್ರಕೃತಿಯಲ್ಲಿ ಬೆಳೆದಿರುವಂಥ ಎಲ್ಲ ಗಿಡಮೂಲಿಕೆಗಳು, ಸಸ್ಯಗಳು ಎಲ್ಲವೂ ಸಹಿತ ಔಷಧಿ ಗುಣಗಳನ್ನು ಹೊಂದಿದೆ. ಜೊತೆಗೆ ಅವೆಲ್ಲವೂ ಸಹಿತ ಸೇವನೆ ನಮ್ಮ ಆರೋಗ್ಯಕ್ಕೆ ರಕ್ಷಣೆ ಆಗಿದೆ ಅಂಥೇಳಿ ನಾವು ತಿಳ್ಕೊಬೋದು. ಜೊತೆಗೆ ಆಯುರ್ವೇದ ಸತ್ವ ತತ್ವ ಕೂಡ ಅದನ್ನೇ ಹೇಳುತ್ತೆ ಅಂತ ಹೇಳ್ತಾ ಒಂದು ಕರೆ ಇದೆ, ತಗೊಳ್ಳೋಣ. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು ಯಾವರಿಂದ? ಪಾರ್ವತಿ ರೀ. ಪಾರ್ವತಿ ಅಂತ. ಪಾರ್ವತಿ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಮೊಣಕಾಲು ಬಾರಿ ನೋವು ಸರ್, ಕುಂತ್ರೆ ಎದ್ದಳಕ್ಕಾಗಲ್ಲ, ಎದ್ರ ಕುತ್ಕೊಳಕ್ಕಾಗಲ್ಲ, ಬಹಳ ಮಲಗಿದ್ರೆ ಮುದ್ರಿಕೆಣಕ್ಕಾಗಲ್ಲ, ಅಷ್ಟು ನೋವು ಸರ್. ಎಷ್ಟು ವರ್ಷಮ್ಮ ನಿಮ್ಗೆ ಇವಾಗ? ನಮಗೆ 40 40 ವರ್ಷಕ್ಕೆ ಬಂದಿದೆ ನೋಡಿ. ನಮಗೆ 40 ವರ್ಷ ಅದಾವ್ರಿ. ನೋಡಿ, ನಿಮಗೆ ಮನೆಯಲ್ಲೇ ಒಂದು ಔಷಧ ಹೇಳ್ಕೊಡ್ತೀನಿ, ಮಾಡ್ಕೊಳ್ಳಿ. ಈ ನಿರ್ಗುಂಡಿ ಅಂತ, ಈ ಏನು ಲಕ್ಕಿ ಸೊಪ್ಪು ಅಂತ ಕೇಳಿದಿರಲ್ಲ, ಆ ಲಕ್ಕಿ ಸೊಪ್ಪಿನ ಚಿಗುರನ್ನ ತಗೊಳ್ಬೇಕು, ಅದಕ್ಕೆ ಚೂರು ಒಣಶುಂಠಿನ ಹಾಕಬೇಕು, ಅದನ್ನು ಕುದಿಸಿ ಕಷಾಯ ಮಾಡಿಕೊಂಡು ಬೆಳಗ್ಗೆ ಒಂದು ಸರ್ತಿ ರಾತ್ರಿಗೆ ಒಂದು ಸರ್ತಿ ಈ ಗ್ರೀನ್ ಟೀ ಥರ ಕುಡ್ಕೊಂಡು ಬರೋದು, ಪುಕ್ಷಟ ಔಷಧ. ಓಕೆ, ಇದನ್ನು ಮಾಡ್ತಾ ಬಂದರೆ ಭಾಳಷ್ಟು ಚೆನ್ನಾಗಿ ಕಡಿಮೆ ಆಗುತ್ತೆ. ನಿಮಗೇನು ಹಾರ್ಮೋನ್ ಬಗ್ಗೆ ಮಾತಾಡ್ತಾ ಇದ್ರಿ, ಇಲ್ಲಿ ಸಮಸ್ಯೆ ಇದೇನೆ. ಈ ಸ್ತ್ರೀ ಹಾರ್ಮೋನ್ ಅಂತ ಕರಿತೀವಿ, ಇದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತೇಳಿ ಒಂದು ಹಾರ್ಮೋನ್ ಇದೆ. ಒಂದು 12ನೇ ವರ್ಷದಿಂದ ಪ್ರಾರಂಭವಾಗಿದ್ದಂಥ ಮೆನ್ಸ್ಟ್ರೇಷನ್ನು 48 ವರ್ಷ 50 ವರ್ಷಕ್ಕೆ ನಿಲ್ಲಬೇಕು, ಮೆನೋಪಾಸ್ ಅಂತ. ಓಕೆ, ಈ ಮೆನೋಪಾಸ್ ಸಂದರ್ಭದಲ್ಲಿ ಈ ಹಾರ್ಮೋನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸದಿಂದಾಗಿ ನಿಮ್ಮ ಮೈಂಡ್ ಸಮೇತ ವ್ಯತ್ಯಾಸ ಆಗುವಂಥ ಸ್ವಲ್ಪ ಇರ್ತದೆ. ಆಂಗ್ಸೈಟಿ, ಸ್ವಲ್ಪ ರೆಸ್ಟ್ಲೆಸ್ನೆಸ್ಸು ಇತ್ಯಾದಿಗಳು ಈ ಮೆನೋಪಾಸ್ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ, ಆ ಟೈಮಲ್ಲಿ ಆಗುತ್ತೆ. ಗರ್ಭಕೋಶದಲ್ಲಿ ಬಿಡುಗಡೆ ಆಗ್ಬೋದಾದಂಥ ಈ ಹಾರ್ಮೋನ್, ಇದು ನಮ್ಮ ಈ ಹೊಕ್ಕಳಿನ ಕೆಳಭಾಗದಲ್ಲಿ ಇರ್ಬೋದಂಥ ಹಾರ್ಮೋನ್ಗಳು. ಅದು ಎರಡು. ಗಂಡಸರಲ್ಲಿ ಏನಿರ್ತದೆ, ವೃಷಣಗಳಲ್ಲಿ ಇರ್ತಕ್ಕಂಥದ್ದು ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಇತ್ತೀಚಿನ ದಿನಗಳಲ್ಲಿ ಇವೆರಡಕ್ಕೂ ಎಫೆಕ್ಟ್ ಯಾವುದು ಅಂತಂದರೆ ಮೊಬೈಲ್. ಹೇಗಿದೆ, ಎರಡೂ ಜೇಬ್ಗಳಲ್ಲೂ ಮೊಬೈಲ್ ಇಟ್ಕೊಳ್ಳೋಂಥದ್ದು. ಈಗ ಮೊದಲೆಲ್ಲ ಒಂದು 10 ವರ್ಷದಿಂದ ಒಂದೊಂದು ಮೊಬೈಲ್ ಇಟ್ಕೊಳ್ತೀವಿ, ಈಗ 2 ಮೊಬೈಲ್ ಇಟ್ಕೊಂಡಾಗ 1 ಅಡಿ ಸುತ್ತಳತೆಯಲ್ಲಿ ವ್ಯಾಸದಲ್ಲಿ ರೇಡಿಯೇಷನ್ಸ್ ಆಗ್ತದೆ. ನೀವು ಯೋಚನೆ ಮಾಡಿ, ಒಂದು ಮೊಬೈಲ್ನಲ್ಲಿ 2 ಸಿಮ್ ಹಾಕ್ಕೊಳ್ಳೋಂಥದ್ದು ಬಂದಿದೆ ಈಗ. ಒಂದು ಜಿಯೋ ಬರ್ಬೋದು, ಇನ್ನೊಂದು ಏರ್ಟೆಲ್ ಬರ್ಬೋದು. ಅದ್ರ ನೆಟ್ವರ್ಕ್ ಓಡಾಡ್ಬೇಕಲ್ಲ ಇದಕ್ಕೆ. ಆ ನೆಟ್ವರ್ಕ್ ಓಡಾಡುವಂಥದ್ದು, ಆ ಎಳ್ಕೊಳ್ಳುವಂಥದ್ದು ಏನಿದೆ ರೇಡಿಯೇಷನ್ಸು, ಟೆಸ್ಟಿಸಿಗೆ ಸುತ್ತ ಹಾಕ್ಕೊಳ್ಳುತ್ತೆ. ಯಾರು ಯೋಚನೆ ಮಾಡಿರೋದಿಲ್ಲ. ಜೋಬಳಗಿದೆ ಸರಿ ರೆಡಿ, 2 ಟೆಸ್ಟಿಸ್ಗಳನ್ನು ಬಾಧಿಸ್ತದೆ. ಅದು 2 ಟೆಸ್ಟಿಸ್ಗಳಲ್ಲಿರ್ತಕ್ಕಂಥ ಎಫೆಕ್ಟ್ಗಿಂದ ಸ್ಪರ್ಮ್ ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಮಾಡೋದು. ಓಕೆ, ಇಲ್ಲಿ ಸಾಧಾರಣ ಮಟ್ಟಿಗೆ ಒಂದು 17-18 ವರ್ಷದಲ್ಲಿ ಉತ್ಪತ್ತಿ ಆಗ್ಬೋದಾದಂಥ ಈ ಪ್ರಕ್ರಿಯೆಯನ್ನು ಆ ಸಂದರ್ಭದಲ್ಲಿ ಅಷ್ಟೆಲ್ಲ ತಲೆ ಉಪಯೋಗಿಸ್ಕೊಂಡಿರೋದಿಲ್ಲ ಹುಡುಗರುಗಳು. ಇನ್ನೇನು 25-30 ವರ್ಷ ಆದಮೇಲೆ ಮದುವೆ ಆಗಿರುತ್ತಲ್ಲ, ಆ ಸಂದರ್ಭದಲ್ಲಿ ತಲೆಗೆ ಬಂದ್ಬಿಡುತ್ತದು. ಯಾಕಿದು ಅಲ್ಲೋಗಿ ಟೆಸ್ಟ್ ಮಾಡಬೇಕಾದ್ರೆ ಸ್ಪರ್ಮು ಕ್ವಾಲಿಟಿ ಕಡಿಮೆ ಆಗ್ಬೋದು, ಓಕೆ, ಇಲ್ಲ ಮೊಟಿಲಿಟಿ ಕಡಿಮೆ.
ಓಕೆ ಓಕೆ ಮಾತಾಡ್ತೀನಿ. ಆ ಟೆಕ್ನಾಲಜಿಯಿಂದ ಆಗ್ತಾ ಇರುವಂಥ ಎಫೆಕ್ಟ್ಸ್ಗಳು ನಮ್ಮ ದೇಹಕ್ಕೆ ಹೇಗೆ ಆಘಾತಕಾರಿ ಆಗ್ತಾ ಇದೆ ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಒಂದು ಕಾಲ್ ಇದೆ. ನಮಸ್ಕಾರ. ನಮಸ್ಕಾರ ಗುರುಜಿಗೆ. ಹರೇ ಕೃಷ್ಣ, ಹೇಳಿಪ್ಪ. ಸರ್, ತಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀವಿ, ಬಹಳ ಚೆನ್ನಾಗಿ ಬರ್ತಾ ಇದೆ. ಆಗ್ಲಿಪ್ಪ, ಸಂತೋಷ. ಹೇಳಿ. ಫ್ಯಾಂಕ್ರಿಯಾಸ್ ಸ್ವಲ್ಪ ತೊಂದರೆ ಇದೆ. ಹಾ, ಆ ಫ್ಯಾಂಕ್ರಿಯಾಸ್ ತೊಂದರೆ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ ಸರ್. ಸುಮಾರು ನನಗೆ ಇದು ಫ್ಯಾಂಕ್ರಿಯಾಸ್ ಇಂದು ಸ್ಟಾರ್ಟ್ ಆಗಿ ಬಂದು ಒಂದು 5-6 ವರ್ಷ ಆಯ್ತು. ಹಾ, ಹಾ. ಮಂತ್ ಇಂದ ಈಚೆಗೆ ಮಿನಿಮಮ್ ಒಂದು 15 kgs ತೂಕ ಕಮ್ಮಿ ಆಗಿದೆ ಸರ್. ಓಹೋ, ನಿಮಗೆ ಏಜ್ ಎಷ್ಟು ಇವಾಗ? ಸರ್, ನನಗೀಗ 43. 43ನಾ? ನೋಡಿ, ಪ್ಯಾಂಕ್ರಿಯಾಟೈಟಿಸ್ಗೆ ನಿಜವಾಗ್ಲೂ ಕ್ಯೂರ್ ಮಾಡಲಿಕ್ಕೆ ಅಲೋಪತಿನಲ್ಲಿಲ್ಲ ಸರಿಯಾದ ಔಷಧ. ಅದನ್ನು ಆಯುರ್ವೇದ ಏನು ಹೇಳುತ್ತೆ, ಈ ಕೆಲವೊಂದು ಪ್ರಿಪ್ರೇಷನ್ಗಳನ್ನು ಕೊಡುತ್ತೆ. ಜೇಷ್ಠ ಮಧುಗಳಿಂದ, ಆಮೇಲೆ ಶಂಖಭಸ್ಮ, ಸೂತಶೇಖರ ರಸ ಇತ್ಯಾದಿಗಳನ್ನು ಹೇಳ್ತಾರೆ. ಅದಲ್ಲದೆ ನಮ್ಮಲ್ಲಿ ಈ ವಿಡಂಗ ಇತ್ಯಾದಿಗಳಿದೆ, ನಾವು ಅವರಿಗೆಲ್ಲ ಈ ಔಷಧಗಳ ಹೆಸರು ಗೊತ್ತಾಗ್ಲಿಕ್ಕಿಲ್ಲ. ಶಾಂಗ್ಯಾಸ್ ಅಂತ ಒಂದು ಪ್ರಿಪ್ರೇಷನ್ ಮಾಡ್ತೀವಿ. ಇದನ್ನು ಸೇವನೆ ಮಾಡ್ತಾ 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 ಬಂದಾಗ, ಪಿತ್ತದ ಅಂಶವನ್ನು ಕಡಿಮೆ ಮಾಡ್ಕೊತ ಬಂದಾಗ ವಿತಿನ್ 3 monthsಲ್ಲಿ ಪ್ಯಾಂಕ್ರೈಟೈಟಿಸ್ ಗುಣ ಆಗುತ್ತೆ. ನ್ಯಾಚುರಲಾಗಿ ಗುಣ ಆಗುತ್ತೆ. ಓಕೆ. ಹಾಂ, ಇದೇ ಪೇಷಂಟನ್ನು ನೀವು ಬೇಕಾದರೆ ಕಳಿಸ್ರಿ. ಇವತ್ತು ಫೋನ್ ಮಾಡಿದ್ದಾರೆ, ಇನ್ನೊಂದು 3 ತಿಂಗಳ ನಂತರ ಇವ್ರ ಪಕ್ಕ ಅದು 5 kg ಏನು ಡೌನ್ ಆಗಿದ್ರೆ ಸರಿಯಾಗ್ಬಿಡ್ತಾರೆ. ಒಂದ್ಸರಿ ನೋಡಿ, ಡಾಕ್ಟರ್ ಸಂತೋಷ್ ಗುರೂಜಿ ಅವರ ಒಂದು ಕಡೆ ಟ್ರೀಟ್ಮೆಂಟ್ ಅನ್ನು ಕೂಡ ತಾವು ಪಡೆದುಕೊಳ್ಳಿ. ಟೆಕ್ನಾಲಜಿ ಆಮೇಲೆ ಮೊಬೈಲ್ ಅಂದ್ರೆ ಹೇಗೆ ತಾವು ಹೇಳ್ತಾರೆ, ಸ್ಪರ್ಮ್ ಕೌಂಟ್ಸ್ ಆಗೋದಾಗಿರಲಿ ಅಥವಾ 25-26 ವಯಸ್ಸಲ್ಲಿ ಅವ್ರಿಗೆ ರಿಯಲೈಸ್ ಆಗುತ್ತೆ ಏನ್ ಕಾರಣದಿಂದ ತಿರ್ಗಾ ಸಂತಾನಹೀನತೆಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಅಂದ್ರೆ ಹೇಗಿದು ಟೆಕ್ನಾಲಜಿ ವೈಸು, ಆಮೇಲೆ ಜೊತೆಗೆ ಈಗ ಹಾರ್ಮೋನ್ಸ್ಗೆ ನಮ್ಮ ಬಲಹೀನತೆಗೆ ಹೇಗೆ ಕಾರಣ ಆಗುತ್ತೆ ನೋಡಿ. ಒಂದು ಮೊಬೈಲ್ದು ಎಫೆಕ್ಟು, ಇನ್ನೊಂದು ಏನಾಗುತ್ತೆ ಅಂದರೆ ಲ್ಯಾಪ್ಟಾಪನ್ನು ಸಾಮಾನ್ಯವಾಗಿ ಇಟ್ಕೊಳ್ಳೋದು. ಈ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಶುರುವಾಯ್ತಲ್ಲ ಈ ಕೊರೋನಾ ಬಂದ ಮೇಲೆ. ಹೌದು. ಅವಾಗ ಏನಾಗುತ್ತೆ, ಮನೆಯಲ್ಲಿ ಕೂತ್ಕೊಳ್ಳೋದು, ಕಾಟ್ ಮೇಲೆ ಕೂತ್ಕೊಳ್ಳೋದು, ಸೋಫಾದ ಮೇಲೆ ಕೂತ್ಕೊಳ್ಳೋದು, ಕಾಲ ಮೇಲೆ ಲ್ಯಾಪ್ ಮೇಲೆ ಇದನ್ನೇ ಲ್ಯಾಪ್ಟಾಪ್ ಇಟ್ಕೊಳ್ಳೋದು. ಅದರದ್ದು ಎಫೆಕ್ಟ್ ಸಮೇತ ಟೆಸ್ಟಿಸ್ ಮೇಲೆ ಆಗುತ್ತೆ. ಕೇವಲ ಗಂಡು ಮಕ್ಕಳಿಗೆ ಆಗೋದಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಸಮೇತ ಸೇಮ್ ಆಗುತ್ತೆ. ಇನ್ನೊಂದು, ಎಷ್ಟು ನಮ್ಮ ಭಾರತೀಯ ಉಡುಗೆ ತೊಡುಗೆಗಳು ಈ ಹಾರ್ಮೋನಿಗೆ ಎಫೆಕ್ಟು ಅದು ಒಳ್ಳೆಯದು ಅಂತ ಹೇಳೋದಕ್ಕೆ, ಹೆಣ್ಮಕ್ಕಳಿಗೆ ಈಗ ಒಂದು 30 ವರ್ಷದ ಹಿಂದೆ ಜೀನ್ಸ್ ಪ್ಯಾಂಟ್ಗಳು ಬಳಕೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜೀನ್ಸ್ ಪ್ಯಾಂಟ್ಗಳು ಸಮೇತ ಇದಕ್ಕೆ ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಗರ್ಭಕೋಶದ ಮುಖಭಾಗದಲ್ಲಿ ಪ್ರಕೃತಿಗೆ ಅದು ಒಡ್ಡಿರುವಂಥದ್ದು, ಆ ಪ್ರಕೃತಿ ಸಿಸ್ಟಮೇ ಆಗಿದೆ. ಅಂದರೆ ಗಾಳಿಯ ಒಂದು ಸಂಚಾರ ಅಲ್ಲಿರಬೇಕು. 2-3 ಬಟ್ಟೆಗಳನ್ನು ಹಾಕ್ಕೊಂಡು ಅಂಡರ್ ಗಾರ್ಮೆಂಟ್ಸನ್ನು ಅದ್ರ ಮೇಲೆ ಈ ದಪ್ಪ ಜೀನ್ಸ್ ಹಾಕ್ಕೊಳ್ಳೋದು, ಅದ್ರ ಜೊತೆಯಲ್ಲಿ ಈಗ ಲ್ಯಾಪ್ಟಾಪು, ಆಮೇಲೆ ಮೊಬೈಲು, ಇವೆಲ್ಲ ಎಫೆಕ್ಟಿಂದ ಏನಾಗುತ್ತೆ, ಅದು ಓವೆರಿಸ್ ಮೇಲೆ ಎಫೆಕ್ಟ್ ಆಗುತ್ತೆ, ಗರ್ಭಕೋಶದ ಮೇಲೆ ಎಫೆಕ್ಟ್ ಆಗುತ್ತೆ. ಗರ್ಭಕೋಶದ ಮುಖಭಾಗಕ್ಕೆ ಈ ಹೊರಗಡೆ ವಾಯುವಿನ ಸಂಚಾರವೇ ಇಲ್ಲದೆ ಇದ್ದಂಗೆ ಅದು, ಹಂಗಾಗಿ ಓವೆರಿಸಿನಲ್ಲಿ ಸಿಸ್ಟ್ ಆಗುತ್ತೆ. ಆ ಸಿಸ್ಟ್ ಆಗಿದ್ದು ಪ್ರತಿ ತಿಂಗಳು ಬಿಡುಗಡೆ ಆಗುತ್ತಲ್ಲ ಮಾಸಿಕ ಋತು, ಅದು ಅಂಡಾಣು ಹೊರಗೆ ಬರಬೇಕದು. ಫಿಮ್ರಿಯಸ್ ಅಂತ ಇರ್ತದೆ, ಈ ಬೆರಳ ಥರ ಇರ್ತದೆ, ಅದು ಕ್ಯಾಚ್ ಮಾಡಬೇಕು, ಅದು ಗರ್ಭಕೋಶಕ್ಕೆ ಬರಬೇಕು, ಹೊರಗಡೆ ಹೋಗಬೇಕು. ಇದಲ್ಲಿ ಕ್ಯಾಚ್ ಮಾಡೋಕ್ಕೆ ಸಿಕ್ಕೋದಿಲ್ಲ. ಏನಾಗುತ್ತೆ, ಈ ನೀರಿನ ಪೊರೆ ಆ ಓವೆರಿಗೆ ಬಂದ್ಬಿಟ್ಟು ಅಂಡಾಣು ಅಲ್ಲಿ ಹೋಗೋ ಬದಲಿಗೆ ಇದರೊಳಗಡೆ ಪರ್ಲ್ ಥರ ಸಿಕ್ಕಾಕೊಳ್ಳುತ್ತೆ. ಅದು ಒಂದೊಂದು ಅಲ್ಲಲ್ಲೇ ಗಂಟು ಥರ ಆಗಿ ಅದೊಂದು ಸಿಸ್ಟಮ್. ಅದಕ್ಕೆ ಪಾಲಿಸಿಸ್ಟ್ ಅಂತ ಕರೀತಾರೆ. ಈ ಸುತ್ತ ಇರೋದ್ರೆ ಪಾಲಿಸಿಸ್ಟಿಕ್ ಓವೆರಿ. ಅದನ್ನು ಪಾಲಿಸಿಸ್ಟಿಕ್ ಓವೆರಿ ಡಿಸೀಸ್ ಅಂತ ಕರೆಯೋದ್ರೆ, ಡಿಸಾರ್ಡರ್ ಅಥವಾ ಡಿಸೀಸ್ ಅಂತ ಕರೆಯೋದ್ರಿಂದ PCOD ಅಂತ ಬಂತು. ಇವತ್ತು ಭಾಳ ಕಾಮನ್ ಆಗೋಗ್ಬಿಟ್ಟಿದೆ. ಹೌದು. ಈ PCOD ಬಂದ ತಕ್ಷಣ ಏನು ಗೊತ್ತಾಗ್ಬಿಡ್ತದೆ, ಆ ಹೆಣ್ಮಗು ಇದ್ದಕ್ಕಿದ್ದಂಗೆ ದಪ್ಪ ಆಗ್ಬಿಡುತ್ತದೆ. ಡ್ಯೂ ಟು ಹಾರ್ಮೋನ್ ದಪ್ಪ ಆಗ್ಬಿಡೋದು, ಇಲ್ಲಿ ಮುಖದಲ್ಲಿ ಮೊಡವೆಗಳಾಗ್ಬಿಡೋದು, ಹೇರ್ ಫಾಲ್ ಆಗೋದು. ನೋಡಿ, ಇದರಿಂದ ಥೈರಾಯ್ಡಿಗೆ ಸಮಸ್ಯೆ, ಥೈರಾಯ್ಡಲ್ಲಿ ವ್ಯತ್ಯಾಸ ಆಗಿಬಿಡ್ಬೋದು. ಥೈರಾಯ್ಡ್ ವ್ಯತ್ಯಾಸದಲ್ಲಿ ಹೇರ್ ಫಾಲ್ ಆಗುತ್ತೆ. ಆಮೇಲೆ ಇದು ಸಮೇತ ಹಾರ್ಮೋನಲ್ ಎಫೆಕ್ಟಿಂದನೇ ಮೊಡವೆ ಆಗೋದು. ಅದು ಹಾರ್ಮೋನ್ ಯಾವಾಗ ಆಗುತ್ತೆ, ಈ ತರುಣಾವಸ್ಥೆನಲ್ಲಿ ಆಗುತ್ತೆ. ಅದೇ ಮೊಡವೆಗೆ ತಾರುಣ್ಯ ಪೀಡಿಕ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ತಾರುಣ್ಯ ಅಂದರೆ ಯೌವನದಲ್ಲಿ ಪೀಡನೆ ಕೊಡೋದು. ಮುಖ ಚಂದ ಇರ್ಬೇಕಲ್ವ, ಚಂದ ಇರ್ಬೇಕಾದ್ರೆ ಮುಖದಲ್ಲೇ ಗುಳ್ಳೆ ಬಂದ್ಬಿಡೋದು. ಅದು ಗಂಡು ಮಕ್ಕಳಿಗೂ ಬರ್ತದೆ, ಹೆಣ್ಮಕ್ಳಿಗೂ ಬರ್ತದೆ. ಈವನ್ ಗಂಡು ಮಕ್ಕಳಲ್ಲೂ ಸಮೇತ ಸ್ಪರ್ಮ್ನ
ಈಗ ನೋಡಿ ಆ ಟೈಮಲ್ಲಿ ಹೊರಗೆ ಹೋಗಬೇಕು. ಈಗ ಏನು 15 ವರ್ಷದಿಂದ ಸ್ಪರ್ಮ್ ಉತ್ಪತ್ತಿ ಆಗಬೇಕು. ಉತ್ಪತ್ತಿ ಆದಂಥ ಸ್ಪರ್ಮ್ ವಾರಕ್ಕೆ 1-2 ಸಾರಿ ಅದು ಹೊರಗೆ ಹೋಗಬೇಕು. ಅಂದರೆ ಅದರದ್ದು ಕೆಲಸ ಪ್ರಾರಂಭ ಆಗಿರ್ತದೆ. ಅದು ಯಾರೇ ಆಗಿರಲಿ ಹೋಗಲೇಬೇಕು. ಸಿಗ್ಮಂಡ್ ಫ್ರಾಯ್ಡು ಅವನು ತನ್ನ ಸೈಕ್ಯಾಟ್ರಿ ಬುಕ್ಕಲ್ಲಿ ಬರೀತಾನೆ, ಕೆಲವರು ಏನು ಸ್ಪರ್ಮ್ ಹೋಗೋದೇ ಇಲ್ಲ ಹಂಗೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ಸ್ಪರ್ಮ್ ಯಾರಿಗೆ ಹೋಗೋದಿಲ್ಲ ಅಂತಂದರೆ 2% ಜನರಿಗೆ ಮಾತ್ರ ಹೋಗೋದಿಲ್ಲ, 98% ಜನರಿಗೆ ಹೊರಟು ಹೋಗ್ತಾರೆ. ಓಕೆ. ಯಾರಿಗೆ ಹೋಗೋದಿಲ್ಲ? ಒಂದು ಮೆಂಟಲಿ ಡಿಸಾರ್ಡರ್ ಇದ್ದವರಿಗೆ ಹೋಗೋದಿಲ್ಲ, ಇನ್ನೊಂದು ಬೇರೆ ಕಾಯಿಲೆ ಇದ್ದವ್ರಿಗೆ ಹೋಗೋದು. ಅಷ್ಟು ಬಿಟ್ಟರೆ ಮತ್ತು ನ್ಯಾಚುರಲ್ ಆಗಿ ನಾರ್ಮಲ್ ಆಗಿದ್ದವರಿಗೆ ಸ್ಪರ್ಮ್ ಅವ್ರಿಗೆ ಹೋಗಲೇಬೇಕು. ದಟ್ ಈಸ್ ಹಾರ್ಮೋನ್. ಓಕೆ ಓಕೆ. ಉತ್ಪತ್ತಿ ಆಗಬೇಕು. ಈ ಹೋಗುವಂಥದ್ದು ಸ್ಪರ್ಮಲ್ಲಿ ಎಷ್ಟು ಕ್ವಾಲಿಟಿ ಹೋಗ್ತದೆ, ಎಷ್ಟು ಕ್ವಾಂಟಿಟಿ ಹೋಗ್ತದೆ, ಯಾವ ಬಣ್ಣದಲ್ಲಿ ಹೋಗ್ತದೆ ಅನ್ನೋದು ಭಾಳ ಮುಖ್ಯ. ಮುಂಚೆ ಅದೆಲ್ಲ ಸಮಸ್ಯೆನೇ ಇರಲಿಲ್ಲ. ಮಕ್ಕಳು ರಾಶಿ ನಮಗೆ ಹೌದು ಈ ದೇಶದಲ್ಲಿ. ಈಗ ಮಕ್ಕಳಾಗಲಿಕ್ಕೆ ಸಮಸ್ಯೆ ನೋಡಿ. ಮಕ್ಕಳು ಮಾಡಿಕೊಡುವಂಥದ್ದೇ ತುಂಬ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಈಗ ಅಲ್ವಾ. ಈ ನೀವು ಕಷ್ಟಪಟ್ಟು ಓದಿ ಎಲ್ಲ ಇಂಜಿನಿಯರಿಂಗು ಎಲ್ಲ ಮಾಡ್ಕೊಂಡು ಮದುವೆ ಆದಮೇಲೆ ಎಷ್ಟೋ ಕಪಲ್ಸು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಕೂತ್ಕೊಳ್ಳೋದು. ಏನು ಒಂದೋ ಇವಳಿಗೆ PCOD, ಇಲ್ಲ ಇವನಿಗೆ IVF ಸ್ಪಾಮ್ ಕೌಂಟ್ ಕಡಿಮೆ. ಸ್ವಾಮಿ ನಮಗೆ ಸ್ಪಾಮ್ ಇದೆ, ಒಂದು 20 ಮಿಲಿಯನ್ಸ್ ಇದೆ, 40 ಮಿಲಿಯನ್ಸ್ ಇದೆ, ಆದರೆ ಮಕ್ಕಳಾಗಲಿಲ್ಲ. ಸ್ಪರ್ಮ್ ಇರೋದು ಮುಖ್ಯ ಅಲ್ಲ. ಇದ್ದ ಸ್ಪರ್ಮಲ್ಲಿ ಮೊಟಿಲಿಟಿ ಎಷ್ಟಿದೆ ನೋಡಬೇಕು. ಮೊಟಿಲಿಟಿ ಒಂದು 40% ಇದೆ, ಅದು ಪರವಾಗಿಲ್ಲ. ಇದ್ದ 40%ಅಲ್ಲಿ ಮಾರ್ಫಾಲಜಿ ಹೇಗಿದೆ? ಸ್ಪರ್ಮಲ್ಲಿ ಹೆಡ್ಡು, ಟೈಲು, ನ್ಯೂಕ್ಲಿಯಸ್, ಬಾಡಿ ಇವೆಲ್ಲ ಇರ್ತದೆ. ಅದು ಎಷ್ಟಿದೆ? ಸರಿ ಇದೆ? ಸರಿ ಇಲ್ಲ. ಅದು ಯಾಕೆ ಸರಿ ಇಲ್ಲ? ಸರಿ ಇಲ್ಲ ಅಂದರೆ ಒಂದು ಫುಡ್ ಸರಿ ಇಲ್ಲ, ಜಂಕ್ ಫುಡ್. ಇನ್ನೊಂದು ನಿದ್ರೆ ಇಲ್ಲ. ನೋಡಿ, ನಿದ್ರೆ ಇಲ್ದಿದ್ರೆ ಇದಕ್ಕೆ ಸಂಬಂಧ ಇದೆಯಾ? ಯೋಚನೆ ಮಾಡ್ತೀವಲ್ಲ ನಾವು. ಒಂದು ಟೆನ್ಷನ್ ಅನ್ನೋದಿದೆಯಲ್ಲ, ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತ ಅನ್ನೋದಿದೆಯಲ್ಲ, ಎಲ್ಲ ಹಾರ್ಮೋನ್ ಮೇಲೆ ಬರ್ತದೆ. ಓಕೆ. ಇನ್ನು ಸಹಜವಾಗಿ ಏನಂತಾರೆ, ಮಹಿಳೆಯರು ಆಮೇಲೆ ಪುರುಷರಲ್ಲಿ, ತಾವು ಈಗಾಗಲೇ ಹೇಳ್ತಾ ಇದ್ರೆ ಪುರುಷರಲ್ಲಿ ಕಂಡುಬರುವಂತಹ ಸಮಸ್ಯೆಗಳು, ಟೆಕ್ನಾಲಜಿಯಿಂದ ಆಗ್ತಾ ಇರುವಂಥ ಇಶ್ಯೂಸ್ಗಳ ಬಗ್ಗೆ, ಅಂದರೆ ಇದು ಬಿಟ್ಟು ಸಹಜವಾಗಿ ಆ ವಯೋಸಹಜವಾಗಿ ಆಗುವಂಥದ್ದು ಅಥವಾ ವಯಸ್ಸಿನ ಪ್ರಕಾರ ಆಗ್ತಾ ಇರುವಂಥ ಹಾರ್ಮೋನ್ಗಳು ವೇರಿಯೇಷನ್ಸ್, ಸಿಂಪ್ಟಮ್ಸ್ಗಳು ಯಾವ ರೀತಿ ಇರ್ಬೋದು, ಯಾವ್ಯಾವ ಕಾಯಿಲೆಗಳು ಅದರಿಂದ ಬರಬಹುದು ಅಂತ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಈಗ ನೋಡಿ, ಹೆಣ್ಣು ಮಕ್ಕಳಿಗೆ ಸ್ತ್ರೀ ರೋಗ ತಜ್ಞರು ಅಂತಿದ್ದಾರೆ. ಹೌದು. ಗಂಡು ಮಕ್ಕಳಿಗೆ ಎಲ್ಲಿದ್ದಾರೆ? ಆ ಥರದ್ದೊಂದು ಸ್ಪೆಷಲೈಸೇಷನ್ನೇ ಇಲ್ಲ. ಆಮೇಲೆ ಗಂಡು ಮಕ್ಕಳಿಗೆ ಇಷ್ಟು ಸಮಸ್ಯೆ ಇದೆಯಾ ಅಂತ ಭಾಳಷ್ಟು ಜನರಿಗೆ ಗೊತ್ತೇ ಇಲ್ಲ. ಯೋಚನೆ ಮಾಡಿ, ನೋಡ್ಲಿಕ್ಕೆ ಸಿಂಪಲ್ ಅನಿಸುತ್ತೆ, ಅಯ್ಯೋ ಇಂಥದ್ದೆಲ್ಲ ಸಬ್ಜೆಕ್ಟಾ ಅಂತ ಅನಿಸುತ್ತೆ. ನಾನು ಹಿಂದೆ ಪ್ರೊಫೆಸರ್ ಆಗಿದ್ದಾಗ ಸೈಕಾಲಜಿ ಹಿಂಗಿದ್ದೆಲ್ಲ ಪಾಠ ಮಾಡಿದ್ದೆ. ಆ ನೆನಪಲ್ಲಿ ನನಗೆ ಹೇಳ್ತಾ ಇದ್ದೆ. ಏನಂತಂದರೆ, ಈಗ ಗಂಡು ಮಕ್ಕಳಿಗೆ ಒಂದು 15 ವರ್ಷದಿಂದ 20 ವರ್ಷದ ಮಕ್ಕಳಿಗೆ ಏನು ಗೊತ್ತಿರ್ತದೆ ಹೇಳಿ ಅವರ ಸೆಕ್ಸಿನ ಬಗ್ಗೆ? ಈಗಿನೆಲ್ಲ ಬರೀ ಬ್ಯಾಡ್ದಿ ಸೆಕ್ಸ್ ಯೋಚನೆ ಮಾಡ್ತಾರೆ. ಅದಲ್ಲ, ಹೆಲ್ದಿಯಾಗಿರೋದಕ್ಕೆ ನಾನು ಹೇಳ್ತಾ ಇರೋದು. ಸೆಕ್ಸ್ ಅಂದ ತಕ್ಷಣ ಬರೀ ಹೆಣ್ಣು ಗಂಡು ಸೇರೋದು ಸೆಕ್ಸ್ ಅಲ್ಲ. ಹಾರ್ಮೋನ್ಗಳಲ್ಲಿ ಉತ್ಪತ್ತಿ ಆಗಿರೋದಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಸ್ಪಂದಿಸಿ ಮುಂದಿನ ಜನ್ರೇಷನ್ ಒಂದು ಆಗಬೇಕಲ್ಲ. ಹೌದು. ಅದಕ್ಕೆ ಸಂತಾನ ಒಂದು ಉತ್ಪತ್ತಿ ಆಗಬೇಕು. ಅದು ಮೆಡಿಕಲ್ ಸೈನ್ಸಿಗೆ ಸಂಬಂಧಪಟ್ಟದ್ದು. ಬರೀ ಮಜಾ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು ಮೆಡಿಕಲ್ ಸೈನ್ಸಿಗೆ ಸಂಬಂಧಪಟ್ಟಿದ್ದಲ್ಲ. ಇದ್ರ ಜೊತೆಯಲ್ಲಿ 10, 5, 12, 14 ವರ್ಷಕ್ಕೆ ನಿಮಗೆ ಮೀಸೆ ಎಲ್ಲ ಬರಲಿಕ್ಕೆ ಶುರುವಾಗುತ್ತೆ, ಗಡ್ಡ ಬರಲಿಕ್ಕೆ ಶುರುವಾಗುತ್ತೆ. ಹೀಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ನಿಮ್ಮಲ್ಲಿ ಸರಿಯಾಗಿ ಸರ್ವಿಸಬೇಕು. ಆಮೇಲೆ ಈಸ್ಟ್ರೋಜನ್ ಎಲ್ಲರೂ ಬರಬಾರ್ದು. ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನ್ ಇವೆಲ್ಲ ಬರಲಿಕ್ಕೆ ಶುರುವಾಯಿತು ಅಂತಂದರೆ ಅರ್ಧ ಹೆಂಗಸು ಅರ್ಧ ಗಂಡಸು ಆಗ್ಲಿಕ್ಕೆ ಶುರುವಾಗ್ತದೆ. ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಆ ಸಂದರ್ಭದಲ್ಲಿ ಟೆಸ್ಟೋಸ್ಟಿರಾನ್ ಬರಲಿಕ್ಕೆ ಶುರುವಾದಾಗ ಮೀಸೆ ಬರಲಿಕ್ಕೆ ಶುರುವಾಗುತ್ತೆ. ಅದು ದೊಡ್ಡ ಹಿಂಸೆ ಪಾಪ ಮಕ್ಕಳಿಗೆ. ಈ ಕಡೆ ಬ್ರೆಸ್ಟ್ ಬೆಳವಣಿಗೆ ಆಗೋದಿಲ್ಲ ನೋಡಿ. ಅದು ಸಮೇತ ಹೆಣ್ಮಕ್ಳಿಗೊಂದು ಸಮಸ್ಯೆ, ತೊಂದರೆನೇ ಅದು. ಈಗ ದೇವರು ಕೊಟ್ಟಿದ್ದಾನಲ್ವಾ, ಆ ದೇವರು ಕೊಟ್ಟಂಥ ದೇಹದಲ್ಲಿ ಏನೇನು ತಪ್ಪು ಬರ್ತದೋ, ಸರಿ ಬಾರದೇ ಇದ್ದಾಗ ಎಲ್ಲವೂ ತಪ್ಪೇ ಅಲ್ಲ. ಆ ಸಂದರ್ಭದಲ್ಲಿ ಬ್ರೆಸ್ಟ್ ಬೆಳವಣಿಗೆ ಆಗಬೇಕು. ಅದರ ಬದಲಿಗೆ ಇವರಿಗೆ ಗಡ್ಡ ಬಂದ್ಬಿಡೋದು, ಅನ್ವಾಂಟೆಡ್ ಹೇರ್ಸ್ ಅಂತ ಕರೀತಾರೆ. ಅನ್ವಾಂಟೆಡ್ ಅಂದರೆ ಬಯಸದೇ ಬಂದಂಥ ಕೂದಲು ಅಂತ, ಅದು ಬರಬಾರ್ದು. ಸೊ ಅದೆಲ್ಲ ಎಲ್ಲಿಂದ ಬರ್ತದೆ? ಈ ಹಾರ್ಮೋನ್ ವ್ಯತ್ಯಾಸದಿಂದ ಬರ್ತದೆ. ಓಕೆ, ಮಾತಾಡ್ತೀನಿ. ಒಂದು ಕಾಲ್ ಇದೆ, ತಗೊಳ್ಳೋಣ. ನಮಸ್ಕಾರ ಸರ್. ನಮ್ಮ ಮಗಳಿಗೆ ಸುಮಾರು 3-4 ವರ್ಷ ಸರಿ, ಈಗ 8 ವರ್ಷ ಇದೆ ಸರ್.
2 ವರ್ಷದ ಹಿಂದೆನೆ ಯಾಡಿನೈಡ್ ಆಗಿತ್ತು ಗುರುಜಿ. ಆ ಯಾಡಿನೈಡ್ ಆಗಿದೆ ಅಂತೇಳಿ ಆಪರೇಷನ್ ಮಾಡಿದ್ದಾರೆ ಗುರುಜಿ. ಮತ್ತೆ ಗಡ್ಡೆ ಬರ್ತಾ ಇದೆ ಅಂತೇಳಿ ಈ ರೀತಿ ಹೇಳ್ತಾ ಇದ್ದಾರೆ. ಆ ಬಾಯಿಲಿಂದಾನೇ ಉಸಿರಾಡ್ತಾ ಇದೆ ರಾತ್ರಿ ಎಲ್ಲ. ಸ್ವಲ್ಪ ಬಹಳ ತೊಂದರೆ ಆಗ್ಬಿಟ್ಟೈತೆ ಗುರುಜಿ. ಆಮೇಲೆ ಈಗ ನೀವು ಔಷಧಿ ಬಂದಿರೋದು ನನಗೆ ತುಂಬಾ ಸಂತೋಷ ಗುರುಜಿ. ಯಾಕಂದ್ರೆ ಆಯುರ್ವೇದಿಕ್ ಬಗ್ಗೆ ಹೇಳೋದು, ಆಮೇಲೆ ಅದ್ರ ಬಗ್ಗೆ ನಮ್ಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಳ್ತಾರೆ. ಆಮೇಲೆ ಸೈಡ್ ಎಫೆಕ್ಟ್ ಇದೆ ಹುಡುಗರಿಗೆ. ಔಷಧಿಗೆ ನಾವು ಪೂರ್ತಿ ಧನ್ಯವಾದಗಳು ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವರು ಪ್ರೋಗ್ರಾಮ್ ಕೊಟ್ಟಿರೋದ್ರಲ್ಲಿ ನಾವು ಬೆಂಗಳೂರಿಗೆಲ್ಲ ಬರಕ್ ಆಗಲ್ಲ ಗುರುಜಿ ಕೆಲವೊಂದ್ ಸಾರಿ. ಹೌದೌದು. ಇಲ್ಲಿಂದ ನಮ್ಗೆ ಸಿಗ್ತಾ ಇದೆ ಅಂದಾಗ ಬಹಳ ಸಂತೋಷ ಆಗ್ತಾ ಇದೆ. ಹಂಗಾಗಿ ಇದ್ರ ನಮ್ಮ ಮಗಳು ಪಾತ್ರ ಇದೆ. ಬಹಳ ಒಳ್ಳೆ ಕೆಲಸವನ್ನು ಆಯುಷ್ ಟಿವಿಯವ್ರು ಮಾಡ್ತಿದ್ದಾರೆ. ಇವತ್ತಿನ ದಿವಸದಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೇರೆ ಬೇರೆ ಗುದ್ದಾಟ ಕಿತ್ತಾಟಗಳನ್ನು ತೋರಿಸುವ ಸಂದರ್ಭದಲ್ಲಿ ಜನರಿಗೆ ರೋಸವಾಗಿರುತ್ತೆ. ಈ ಜನರಿಗೆ ಬದುಕಿನ ಬಗ್ಗೆ ತೋರಿಸುವಂಥ ಕಾಯಿಲೆಯನ್ನು ಗುಣ ಮಾಡಿಕೊಳ್ಳುವಂಥದ್ದು, ಅವರ ಬದುಕಿನ ಶೈಲಿ ಬಗ್ಗೆ ಆಯುಷ್ ಟಿವಿಯವರು ಸಮಾಜದ ಕಾಳಜಿಯನ್ನು ಮಾಡಿದ್ರಿಂದ ನಿಮ್ಮೆಲ್ಲರ ಪರವಾಗಿ ನಾನು ಇನ್ನೊಮ್ಮೆ ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಈ ಮೂಗಿನ ಒಳಗಡೆ ಒಂದು ಪಾಲಿಪ್ ಥರ ಬೆಳೆದು ಬಿಡ್ತದೆ, ಉಸಿರಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಆಪ್ರೇಷನ್ ಮಾಡ್ತಾರೆ, ಮತ್ತು ಇನ್ನೊಂದು ಸರ್ತಿ ಮತ್ತೆ ರೀಗ್ರೋತ್ ಆಗಿಬಿಡ್ತದೆ ಇಂಥದ್ದೆಲ್ಲ ಒಂದು. ಇನ್ನೊಂದು ಟಾನ್ಸಿಲೈಟಿಸ್ ಅಂತ ಆಗ್ಬಿಡ್ತದೆ. ಗಂಟ್ಲು ಎರಡು ಜಾಯಿಂಟ್ ಆಗ್ಬಿಟ್ರೆ ಸತ್ತೋಗ್ಬಿಡ್ತಾರೆ ಅಂತೆಲ್ಲ ಹಿಂದೆ ಒಂದು ಆ ಭ್ರಮೆ. ಕರೆಕ್ಟ್, ಹೌದು. ಅದು ನುಂಗ್ಲಿಕ್ಕಾಗೋಲ್ಲ, ಮಾಡ್ಲಿಕ್ಕಾಗೋಲ್ಲ, ಭಾರಿ ಜ್ವರ ಬಂದಂಗೆ ಆಗೋದು ಇತ್ಯಾದಿಗಳಾಗ್ತಿರ್ತದೆ. ಇದು ಎರಡನ್ನೂ ಬಿಟ್ಟು ಇನ್ನೊಂದು ಕಪಾಲ್ಗುರ ಅಂತ ನಮ್ಮ ಮಲೆನಾಡು ಭಾಷೆನಲ್ಲಿ ಕರಿತಿದ್ರು, ಕಪಟ್ರಾಯ ಅಂತ ಹೇಳ್ತಿದ್ರು, ಗೊತ್ತಾ ನಿಮಗೆ? ಹೌದು. ಮಂಪ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಅದಕ್ಕೆ. ಈ ಮಂಪ್ಸ್ ಎಷ್ಟು ಡೇಂಜರ್ ಅಂದರೆ, ಜ್ವರ ಬಂದಿದ್ದು ಇಲ್ಲಿ ಜಾಸ್ತಿ ದಪ್ಪ ಆಗ್ಬಿಡ್ತದಲ್ಲ, ಆ ಹಾರ್ಮೋನ್ಗಳಲ್ಲಿ ಸ್ವೆಲ್ಲಿಂಗ್ ಬಂದ್ಬಿಡ್ತದೆ, ಜ್ವರ ಜೋರಾಗ್ಬಿಡ್ತದೆ. ಜ್ವರ ಜೋರಾದಾಗ ಡೈರೆಕ್ಟ್ಲಿ ಟೆಸ್ಟಿಕಲ್ಗೆ ಎಫೆಕ್ಟ್ ಅದು ಗಂಡು ಮಕ್ಕಳಲ್ಲಿ. ಓಕೆ. ಯಾರು ಯೋಚನೆ ಮಾಡಿರಲ್ಲ. ಚಿಕ್ಕ ಮಕ್ಕಳು ಇರ್ತಾವಲ್ಲ, ಗಂಡು ಮಕ್ಕಳು, 12 ವರ್ಷದ ಒಳಗಡೆ ಮಕ್ಕಳಿಗೆ ಜ್ವರ ಬಂತು ಅಂದರೆ, ನಿಮ್ಮ ಟಿ ವಿ ನೋಡ್ತಿದ್ದಂಥ ಎಲ್ಲ ತಾಯಿಯಂದರು ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಹಣೆಗೇನು ಪಟ್ಟಿ ಹಾಕ್ತೀರಿ, ಈ ಕೋಲ್ಡ್ ಪಟ್ಟಿ ಹಾಕ್ತಾರಲ್ಲ, ಅದೇ ಥರದ ಕೋಲ್ಡ್ ಪಟ್ಟಿಯನ್ನು ಟೆಸ್ಟಿಕಲ್ ಮೇಲೆ ಹಾಕ್ಬೇಕು ಮಕ್ಕಳಿಗೆ. ಹಾಂ, ಜ್ವರವನ್ನು, ಟೆಂಪ್ರೇಚರ್ನ, ಜಾಸ್ತಿ ಟೆಂಪ್ರೇಚರು ಟೆಸ್ಟಿಕಲ್ಗೆ ಹೋಗ್ಬಿಟ್ರೆ ಬರ್ನ್ ಆಗಿಬಿಡ್ತದೆ. ಆ್ಯಸೋಸ್ಪರ್ಮಿ ಅಂತ ಮುಂದೆ 25 ವರ್ಷಕ್ಕೆ ಗೊತ್ತಾಗ್ತದೆ. ಅಷ್ಟೊತ್ತಿಗೆಲ್ಲ ರೈಲು ಹೋಗಿಬಿಟ್ಟಿರ್ತದೆ. ಇವನಿಗೆ ಮದುವೆ ಮಾಡಿದ್ರು ಏನು ಮಾಡಿದ್ರು ಮಕ್ಕಳಾಗೋದೇ ಇಲ್ಲ. ಯಾಕೆಂದರೆ ಸ್ಪರ್ಮ್ ಉತ್ಪತ್ತಿ ಆಗದೆ ಇರೋದಕ್ಕೆ ಆ್ಯಸೋಸ್ಪರ್ಮಿ ಅಂತ ಕರೀತೀವಿ. ಕರೆಕ್ಟ್. ಒಲಿಗೋಸ್ಪರ್ಮಿ ಅಂದರೆ ಸ್ಪರ್ಮ್ ಉತ್ಪತ್ತಿ ಆಗ್ತದೆ, ಕಡಿಮೆ ಇರ್ತದೆ. ಏನು ಸುಮಾರೆಲ್ಲ ಸ್ಪರ್ಮಿಯಗಳೆಲ್ಲ ಇದಾವೆ ಬಿಡಿ, ಅದೆಲ್ಲ ಬೇಡ. ಆದರೆ ಇಲ್ಲಿ ಯೋಚನೆ ಮಾಡಬೇಕಾದ ಈ ಕಪಾಲ್ಗುರ ಅಂತ ಕರಿತೀವಲ್ಲ, ಅಥವಾ ಕಪಟ್ರಾಯ ಅಂತ ಕರಿತೀವಿ, ಇಂಥ ಸಂದರ್ಭದಲ್ಲಿ ಮಂಪ್ಸ್ ಇರೋ ಸಂದರ್ಭದಲ್ಲಿ ನೀವು ಟೆಸ್ಟಿಕಲ್ ಟೆಂಪ್ರೇಚರ್ ಮೇಂಟೈನ್, ಆ ಚೀಲ ಕೊಟ್ಟಿರೋ ಸ್ಕ್ರಾಟಮ್ ಅರ್ಥ ಏನು ಗೊತ್ತಾ? ಹೊರಗಡೆಯ ಟೆಂಪ್ರೇಚರು, ಬಾಡಿ ಟೆಂಪ್ರೇಚರು ಎರಡನ್ನೂ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸ್ಕ್ರಾಟಮ್ ಕೊಟ್ಟಿರೋ ದೇವರು. ಇದು ಸಿಂಪಲ್ ಆಗಿ ಅನ್ಬೋದು, ನಾಗೇಪಾಟ್ಲಲ್ಲ ಇದು. ನೀವು ನೋಡಿ, ಬೇಕಾದರೆ ಶೆಕೆ ಜಾಸ್ತಿ ಇದ್ದಾಗ ಟೆಸ್ಟಿಕಲ್ ಕೆಳಗೆ ಬಂದ್ಬಿಡುತ್ತೆ, ಯಾಕಂದ್ರೆ ಅದು ಬಿಟ್ಕೊಳ್ಳುತ್ತೆ ಹೀಟನ್ನ. ಹೌದು. ಚಳಿ ಇರುತ್ತಲ್ಲ, ತುಂಬ ಚಳಿ ಇರುತ್ತಲ್ಲ, ಫುಲ್ ಟೈಟ್ ಆಗಿಬಿಡುತ್ತೆ. ಯಾಕೆಂದರೆ ಹೊರಗಡೆಯ ಕೋಲ್ಡನ್ನ ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ಟೆಸ್ಟಿಕಲ್ನ ಅಷ್ಟು ದೇವರು ಭಾಳಷ್ಟು ಕಾಪಾಡ್ತಾನೆ. ಆದರೆ ಒಳಗಡೆ ಜ್ವರ ಬಂದಾಗ, ವೈರಲ್ ಫೀವರ್, ಮಂಪ್ಸ್ ಅಂತ ಬಂದಾಗ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಜ್ವರ ಬಂದಾಗ ಎರಡನ್ನು ಪ್ರೊಟೆಕ್ಟ್ ಮಾಡಬೇಕು. ಒಂದು ಟೆಸ್ಟಿಕಲ್ನ, ಇನ್ನೊಂದು ಬ್ರೈನಿಗೆ ಹೋಗ್ದಿದ್ದಂಗೆ. ಹಾಗಾಗಿ ಇಲ್ಲಿ ನಾವು ಹಣೆಪಟ್ಟಿ ಹಾಕೋದು. ಬ್ರೈನಿಗೆ ಹೋಗ್ಬಿಟ್ರೆ ಫೆಬ್ರಲ್ ಕನ್ವಲ್ಷನ್ ಅಂತ ಕರೀತಾರೆ. ಕನ್ವಲ್ಷನ್ ಬಂದ್ಬಿಡುತ್ತೆ ಮಕ್ಕಳಿಗೆ. ಕನ್ವಲ್ಷನ್ ಬಂದಿದ್ದು 1 ಸರ್ತಿ ಬಂತು, 2-3 ಸರ್ತಿ ಬಂತು, 4-5 ಸರ್ತಿ ಬಂತು ಅಂದ್ಬಿಟ್ರೆ ಫಿಟ್ಸ್ ಕಾಯಿಲೆ ತನ್ನಷ್ಟಕ್ಕೆ ಬಂದ್ಬಿಡ್ತದೆ. ಅದನ್ನು ಇಲ್ಲೇ ಜಾಗ್ರತೆ ಮಾಡಬೇಕು. ಪಾಪ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಏನೋ ಬಂತು ಅಂತ ಮೇಲೆ ದೇವ್ರದ್ದು ಕುಂಕುಮ ಹಚ್ಚೋದು, ಕಬ್ಬಣ ಇಡೋದು, ಇದರಿಂದೆಲ್ಲ ಆಗೋದಿಲ್ಲ. ಮಕ್ಕಳು ಏನಾಗ್ತಿದೆ ಅನ್ನೋದನ್ನು ನಿಮ್ಮಂಥ ಈ ಟಿ ವಿ ಕಾರ್ಯಕ್ರಮ ಮಾಡೋದ್ರಿಂದ ಎಷ್ಟೋ ಜನರಿಗೆ ಆ ನಾಲೆಜ್ ಬರೋದ್ರಿಂದ ಸರಿಯಾಗ್ಬೋದು. ಗುರುಜಿ, ಇನ್ನು ತಾವು ಮಹಿಳೆಯರಲ್ಲಿ ಅಂತಾರೆ, ಈಗ ಋತುಚಕ್ರದ ಸಂದರ್ಭಗಳಾಗಿರ್ಬೋದು, ಮುಟ್ಟಿನ ಸಮಸ್ಯೆಗಳಾಗಿರ್ಬೋದು, ಮಹಿಳೆಯರಲ್ಲಿ ಇಂಥ ಒಂದು ಹಾರ್ಮೋನ್ ವೇರಿಯೇಷನ್ಸ್ಗಳಂತ ನಾವು ಕೇಳ್ತಾನೆ ಇರ್ತೀವಿ. ಇನ್ನು ಡಯಾಬಿಟಿಕ್ ಸಮಸ್ಯೆಗಳಾಗಿರ್ಬೋದು, ಒಬೆಸಿಟಿ ಸಮಸ್ಯೆಗಳಾಗಿರ್ಬೋದು, ಇಂಥ ಮನುಷ್ಯ ಅಂದಮೇಲೆ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆ ಅನ್ನೋದು ಸಾಲಾಗಿ ಬರ್ತಾನೆ ಇದೆ. ಅಂದರೆ ತುಂಬಾ ಸ್ವಲ್ಪ ಡೇಂಜರಸ್ ಅಂತಂದರೆ ಹಾರ್ಮೋನ್ ವೇರಿಯೇಷನ್ಸಿಂದ ಆಗುವಂಥ ಅನಾಹುತಗಳು ಯಾವ ಕಾರಣದಿಂದ ಆಗ್ಬೋದು, ಯಾವ ಭಾಗಕ್ಕಾಗ್ಬೋದು ಅಂತ ನೋಡಿ. ನೀವೊಂದು ಪ್ರಶ್ನೆ ಕೇಳಿದ್ರಿ. ಡಯಾಬಿಟಿಸ್ಗಳು ಇವತ್ತು ಬರ್ತಾ ಇರುವಂಥದ್ದು ಹಿಂದೆ ಹಂಗಲ್ಲ. ನಿಮ್ಮ ತಂದೆ ತಾಯಿಗಿದೆಯಾ?
ಅಜ್ಜ ಅಜ್ಜಿಗಿದೆಯಾ ಹಿಂಗೆ ಕೇಳ್ತಿದ್ವಿ. ಹೌದು. ಇವಾಗ ಹಂಗಲ್ಲ, ಈಗ ತಲೆ ಇದ್ದವನಿಗೆ ಡಯಾಬಿಟಿಸ್ ಬರಬೇಕಾಗಿತ್ತು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆ ಅಂತಂದರೆ ಡ್ಯೂ ಟು ಟೆನ್ಷನ್. ಯಾವ ಥರದ ಒತ್ತಡ? ನಿಮಗೆ ಓದೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು LKG-ಇಂದನೇ ನಾವು ಮಾಡೋದು. ಹೌದು. ಓದು ಮಾರ್ಕ್ಸ್ ಟ್ಯೂಷನ್ನು. ಒಂಚೂರು ಮಕ್ಕಳಿಗೆ ಫ್ರೀನೇ ಇಲ್ಲ. ನೀವು ನೋಡಿ, ಈಗ SLC ಬೇಡ 8ರಿಂದನೇ ಸ್ಟಾರ್ಟು. ಅವು ಶಾಲೆಯಿಂದ ಬಂದವು, ಬ್ಯಾಗ್ ಹೊತ್ತಾಕಿದ್ವು, ಏನೋ ಒಂಚೂರು ತಿಂದ್ವು, ಟ್ಯೂಷನಿಗೆ ಹೊಡೆದ್ವು. ಟ್ಯೂಷನಿಂದ ಬಂದವು, ರಾತ್ರಿ ಬಂದವು, ಏನೋ ಒಂಚೂರು ಹೋಮ್ವರ್ಕ್ ಕೊಟ್ಟಿರ್ತಾರೆ, ಬರೆದ್ವು, ಮಲ್ಕೊಂಡು ಬೆಳಗ್ಗೆ ಎದ್ದವು ಮತ್ತದೇ ಈ ಒತ್ತಡ. ಅಲ್ಲಿಂದ ಸ್ಟಾರ್ಟ್ ಆಗಿರೋ ಒತ್ತಡ ಯಾವುದ್ರ ಮೇಲೆ ಎಫೆಕ್ಟ್ ಆಯಿತು? ಪಿಟ್ಯುಟರಿ ಒಂದು ಇದೆ ಅನ್ನೋದು ಜನರಿಗೆ ಗೊತ್ತೇ ಇಲ್ಲ. ಪಿಟ್ಯುಟರಿ ಹಾರ್ಮೋನ್ನ ನೀವು ಒತ್ತಡ ಟೆನ್ಷನ್ ಮಾಡಿದ್ರಿ. ಅದ್ರ ಜೊತೆನಲ್ಲಿ ಇನ್ನೊಂದಿದೆ, ಅದರ ತಮ್ಮ ಕಿಡ್ನಿ ಮೇಲೆ ಇರ್ತದದು. ಎಷ್ಟು ಜನರಿಗೆ ಗೊತ್ತಿಲ್ಲ. ನೀವು ಈಗ ನಿಮ್ಮ ಇವತ್ತು ಕಾರ್ಯಕ್ರಮದಿಂದ ನಮ್ಮ ದೇಹದಲ್ಲಿ ಇಷ್ಟು ಹಾರ್ಮೋನ್ಗಳಿದಾವೆ ಜನರಿಗೆ ಗೊತ್ತಾಗೋಯ್ತು. ಅವರು ನೋಡಿ, ನೀವು ಯಾವುದೇ ಮಕ್ಕಳಾಗಲಿ ಅಥವಾ ನಮಗೆ ಆಗಲಿ, ಈಗ ನೆಕ್ಸ್ಟ್ ಸ್ಟೇಜಿಗೆ ಬರಬೇಕು. ಒಬ್ಬರು ಮಾಸ್ಟರ್ ಬರ್ತಾರೆ, ಎಲ್ಲ ಮಕ್ಕಳಿಗೆ ಕ್ವಶನ್ ಕೇಳ್ತೀನಿ ಅಂತಂದಾಗ ಈಗ ಹಿಂಗೆ ಅಂತಿರ್ಬೇಕಾದ್ರೆ ತನಗೆ ಕೇಳ್ತಾರೇನೋ ಅಂದಾಗ ಈ ಹೊಟ್ಟೆ ಒಳಗಡೆ ಒಂಥರ ಜಿಂಗ್ ಅಂತಿರುತ್ತೆ ನೋಡಿ. ಹೌದು, ನೆನಪಿದೆಯಾ? ಎಲ್ಲ ಗೊತ್ತಾಗುತ್ತೆ. ಇಲ್ಲ ನೀವು ನೆಕ್ಸ್ಟ್ ಸ್ಟೇಜಿಗೆ ಹೋಗಿ ಏನೋ ಮಾತಾಡಬೇಕು ಅನ್ನುವಾಗ ಯಾರೋ ಭಾಷಣ ಮುಗಿದಾಗ ಇಲ್ಲಿ ಹೊಟ್ಟೆ ಒಳಗಡೆ ಒಂಥರ ಆಗ್ತಿರ್ತದೆ. ಅದೇನ ಅದು ಆಗೋದು? ಅದು ಹೇಳಕ್ಕೆ ಸಾಧ್ಯ ಇಲ್ಲ, ಆ ಥರ ಆಗ್ತಿರುತ್ತೆ. ಅದು ಏನಂದರೆ ಅಡ್ರಿನಾಲಿನ್ ಯೂಸ್ ಔಟ್ ಆಗೋದು. ಅಡ್ರಿನಾಲಿನ್ ಏನು ಅಂದರೆ ಈ ಭಯಕ್ಕೆ ಪುನಃ ಅದು ಶಕ್ತಿ ಕೊಡೋದು ದೇಹಕ್ಕೆ. ಭಯ ಆಗ್ತಿದೆಯಲ್ಲ, ಮತ್ತೆ ಒಂದಿಷ್ಟು ಕೊಡ್ತದೆ ನಮಗದು. ಅದೇ ಒಂಥರ ಹೊಟ್ಟೆ ಒಳಗೆ ಹಿಂಡ್ದಂಗೆ ಆಗುತ್ತಪ್ಪ. ನೀವು ಅಲ್ಲಿ ಭಾಷಣ ಮಾಡೋದು ಎಂಥದೋ ಒಂದು ಮಾಡಿಬಿಟ್ಟು ಹಾಡು ಹೇಳಿದ್ದೋ ಏನೋ ಮಾಡಿ ಇಳಿದ್ಬಿಡಿ, ಮತ್ತೆ ಬರೋದೇ ಇಲ್ಲ. ಇದು ಕರೆಕ್ಟ್. ಇದೆಯಲ್ಲ, ಈ ಅಡ್ರಿನಾಲಿನ್ ಯೂಸ್ ಔಟ್ ಜಾಸ್ತಿ ಆಗಿಬಿಟ್ರೆ ಡ್ಯೂ ಟು ಆಂಗ್ಸೈಟಿ, ಟೆನ್ಷನ್, ಪಿಟ್ಯುಟರಿ, ಥೈರಾಯ್ಡ್ ಆ್ಯಂಡ್ ಅಡ್ರಿನಾಲಿನ್ ಮೂರೆಲ್ಲ ಏರುಪೇರು ಆಗ್ಬಿಡ್ತು. ಓಕೆ, ಅಂದರೆ ಜೀವನ ಅನ್ನೋದೇ ಬಹುಶಃ ಒತ್ತಡದಿಂದ ಈ ಒತ್ತಡ ಡಯಾಬಿಟಿಸ್ ಕೊಟ್ಬಿಡ್ತದೆ. ಓಕೆ, ಮಾತಾಡ್ತೀನಿ. ಒಂದು ಕಾಲ್ ಇದೆ. ಹಲೋ, ಶ್ರೀಕಮ್ಮ ಅಂತ ಸರ್. ಇದು ಗುರುಗಳ ಹತ್ರ ನಮ್ಮ ಮಕ್ಕಳು ಎಣ್ಣೆ ಹೊಡಿತಾರೆ ಸರ್. ತುಂಬಾ ಟೆನ್ಷನ್ ಆಗ್ತಾ ಇದೆ ಸರ್. ಮದ್ಯವ್ಯಸನಿ ಅಂತ ಅಡಿಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಅಡಿಕ್ಷನ್ ರೀತಿಯಲ್ಲೇನೆ ಇದ್ದಾರೆ ಅಂತ ಹೇಳ್ತಾರೆ. ಅಡಿಕ್ಟ್ ಆಗೋದಕ್ಕೆ ಒಂದಿಷ್ಟು ದುಶ್ಚಟಗಳು ಅಂತಿದ್ದಾವೆ. ಆ ದುಶ್ಚಟಗಳು ಈ ಹಾರ್ಮೋನಿಗೂ ಏನು ಅಂಥದ್ದೇನು ಸಂಬಂಧ ಏನಿಲ್ಲ. ಅದು ಮನಸ್ಸಿನ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ. ಈ ಹಾರ್ಮೋನ್ ಎಫೆಕ್ಟ್ ಆಗಿರೋದು ಇವರಿಗೆ, ಯಾರಿಗೆ? ಸೀತಮ್ಮಂಗೆ. ಯಾಕೆಂದರೆ ಒಂದು ಮಗ ಹಾಗೆ, ಒಂದು ಮಗ ಹಿಂಗೆ. ಮನಸ್ಥಿತಿ ಏನಿದೆ ಗೊತ್ತಾ? ಬರೀ ಮಕ್ಕಳದ್ದು ಎಣ್ಣೆ ಹೊಡಿತಾರೆ ಅದಷ್ಟೇ ಇದೆ ಸ್ಟ್ರೆಸ್. ಹೌದು. ಈ ಎಫೆಕ್ಟಿಂದ ಇವರಿಗೆ ಶುಗರ್ ಇರುತ್ತೆ, ಇವರಿಗೆ ನಿದ್ರೆ ಬರೋದಿಲ್ಲ ರಾತ್ರಿ. ಯಾಕೆಂದರೆ ಈ ಟೆನ್ಷನ್ನು, ಇವೆರಡರಿಂದ BP ವೇರಿಯೇಷನ್ನು, ಇವೆಲ್ಲದರಿಂದ ಹಾರ್ಮೋನ್ ವ್ಯತ್ಯಾಸ. ಈ ಎಫೆಕ್ಟು ಇವರಿಗಾಗಿದೆ ಬಿಟ್ಟರೆ ಅವ್ರು ಕುಡ್ಕೊಂಡು ಆರಾಮಾಗಿ ಮಲ್ಕೊಂಡು ಇರ್ತಾರೆ. ಈ ಕುಡಿತದ ಚಟಕ್ಕೆ ಬೇರೆ ಬೇರೆ, ಈಗ ಲಿವರ್ ಎಫೆಕ್ಟ್ ಆಗಿ ಹೋಗ್ತದೆ, ಪ್ಯಾಂಕ್ರಸ್ ಎಫೆಕ್ಟ್ ಆಗಿ ಹೋಗ್ತದೆ. ಇದು ಬೇರೆ. ಅದಕ್ಕೂ ಇದಕ್ಕೂ ನ್ಯಾಚುರಲ್ ಆಗಿ ಎಫೆಕ್ಟ್ ಆಗಿ ಹೋಗಿರೋದಲ್ಲ, ಇವ್ರದ್ದು ಇದು ದುಶ್ಚಟಗಳಿಂದ ಮಾಡ್ಕೊಂಡಿರುವಂಥದ್ದು. ಗುರುಜಿನ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ, ಆಮೇಲೆ ತುಂಬಾನೇ ಹಾರ್ಮೋನ್ಗಳು ವೇರಿಯೇಷನ್ಸ್ ಆಗೋದ್ರಿಂದ ಯಾವ ರೀತಿ ಸೀರಿಯಸ್ ಕಂಡೀಷನ್ಸ್ ಆಗ್ಬೋದು, ಯಾವೆಲ್ಲ ಕಾಯಿಲೆಗಳು ಬರಬಹುದು, ಆಮೇಲೆ ಅದಕ್ಕೆ ಯಾವ ರೀತಿ ಒಂದಿಷ್ಟು ರೆಮಿಡೀಸ್ಗಳು ತಾವು ಹೇಳ್ತಾರೆ? ನೋಡಿ, ಒಂದು ಥೈರಾಕ್ಸಿನ್ ಒಂದೇ ಎಫೆಕ್ಟು ಇಲ್ಲದೆ ಇರೋದು ಎಷ್ಟೋ ಜನ ಇವತ್ತು ಸಫರ್ ಆಗ್ತಾ ಇರೋದು. ಒಂದು ಸ್ಥೂಲಕಾಯ, ಇನ್ನೊಂದು ಜಾಸ್ತಿ ಸ್ರವಿಸ್ಬಿಟ್ರೆ ವೀಕ್ ಸ್ಲಿಮ್ ಆಗ್ಬಿಡೋದು, ತೆಳ್ಳಗೆ ಅಂದರೆ TB ಪೇಷಂಟ್ ಥರ ಆಗ್ಬಿಡೋದು. ಇದೊಂದಾಯಿತು. ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಮೊಬೈಲ್ ಎಫೆಕ್ಟು, ಆಮೇಲೆ ಇದರದ್ದು ಬಟ್ಟೆ ಜೀನ್ಸ್ ಪ್ಯಾಂಟಿನ ಎಫೆಕ್ಟು, ಜೊತೆನಲ್ಲಿ ಲ್ಯಾಪ್ಟಾಪ್ ಎಫೆಕ್ಟು, ಆಮೇಲೆ ಇವೆಲ್ಲ ಒತ್ತಡದ್ದು ಜೊತೆನಲ್ಲಿ ಇನ್ನೊಂದು ಪಿಟ್ಯುಟರಿ ಅನ್ನುವಂಥದ್ದೊಂದು ಹಾರ್ಮೋನ್ ಇದೆ. ಇದೇನಂತಂದ್ರೆ ನೈಟ್ ಅದ್ರ ಕಾರ್ಯ ಯಾವಾಗಲೂ. ಹೆಂಗೆ ನೈಟ್ ಕಾರ್ಯ ಅಂದರೆ ಅದಕ್ಕೇನಾದ್ರು ಡೇ ಮಾಡೋಕ್ಕಾಗಲ್ವಾ ಅಂತ ಅನಿಸ್ಬೋದು. ಹಂಗಲ್ಲ. ನಿಮ್ಮ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ರೆಸ್ಟಲ್ಲಿದ್ದಾಗ ಅದು ಕೆಲಸ ಮಾಡುತ್ತೆ. ನೀವು ಎಷ್ಟೊತ್ತಿಗಾರಿ ಇರಿ. ಹೌದು. ಒಂದು ನಿಶೆನಲ್ಲಿದ್ದಾಗ, ನಿಶೆನಲ್ಲಿದ್ದಾಗ ಅದರ ಕಾರ್ಯ ಜಾಸ್ತಿ. ಹಾಗಾಗಿನೇ ಪ್ರಕೃತಿಯೇ ಹಾಗಿದೆ ನೋಡಿ. ಹಗಲಿಗೂ ರಾತ್ರಿಗೂ ವ್ಯತ್ಯಾಸ ಇಲ್ವಾ? ಚಂದ್ರನಿಗೂ ಸೂರ್ಯನಿಗೂ ವ್ಯತ್ಯಾಸ ಇಲ್ವಾ? ಇದೆ. ಆದರೆ ನಮ್ಮ ಯುವಕರುಗಳು ಇದಕ್ಕೆ ಬಲಿಯಾಗ್ತಿದ್ದಾರೆ. ಹೇಗೆ ಅಂದರೆ, ಈ MNC ಕಂಪ್ನಿಗಳಲ್ಲಿ ಅಮೇರಿಕಾ, ಜರ್ಮನಿ, ಫ್ರಾನ್ಸು ಇತ್ಯಾದಿ ಕಂಪ್ನಿಗಳು ಅವ್ರಿಗೆ ಬೆಳಗ್ಗೆ, ನಮ್ಗೆ ರಾತ್ರಿ. ಈ ನಮ್ಮ ಹುಡುಗರುಗಳಿಗೆಲ್ಲ ರಾತ್ರಿ ಡ್ಯೂಟಿ ಹಾಕ್ಬಿಡ್ತಾರೆ. ಅವು ಎಚ್ಚರವಾಗೇ ಇರಬೇಕು.
ಎಚ್ಚರವಾಗಿದ್ದಾಗ ಪಿಟ್ಯೂಟರಿ ಹಾರ್ಮೋನು ಸ್ಟಿಮ್ಯುಲೇಷನ್ ಎಲ್ಲ ವ್ಯತ್ಯಾಸ ಆಗಿ ಹೋಗ್ತದೆ. ಇದರ ಎಫೆಕ್ಟ್ ಒಂದಕ್ಕೊಂದು ಹೋಗುತ್ತೆ. ಅದೇ ರೀತಿಯಾಗಿ ಹೆಣ್ಣುಮಕ್ಕಳಲ್ಲೂ ಸಮೇತ ನಾನು ಆಗಲೇ ಹೇಳಿದ್ನಲ್ಲ, ಈ ಈ ರೇಡಿಯೇಷನ್ಸು ಇತ್ಯಾದಿಗಳಿಂದ ಮೆನ್ಸ್ಟ್ರಿಯಲ್ ಸೈಕಲ್ನಲ್ಲಿ ವ್ಯತ್ಯಾಸ ಆಗಿರ್ತದೆ. ಅದ್ರ ಜೊತೆಯಲ್ಲಿ ಥೈರಾಯ್ಡು ಮತ್ತು ಪಿಟ್ಯೂಟರಿನಲ್ಲಿ ವ್ಯತ್ಯಾಸ ಆಗಿದ್ದು ಗೊತ್ತಾಗೋದಿಲ್ಲ. ನಿಮ್ಮ ಬಾಡಿ ಒಳಗಡೆ ಥೈರಾಯ್ಡ್ ಯಾವುದೇ ಹಾರ್ಮೋನ್ ಆಗಲಿ ಏನಾದ್ರು ಚೇಂಜಸ್ ಆಗಿದೆ ಹೆಂಗೆ ಗೊತ್ತಾಗಲ್ಲ. ಅದ್ರ ಎಫೆಕ್ಟ್ ಆದಮೇಲೆ ಗೊತ್ತಾಗೋದು. ಇವ್ರುಗಳಿಗೆ ಸುಮ್ಮನೆ ಫೈಬ್ರಾಯ್ಡ್ಸು. ನಾವೆಲ್ಲ ಆವಾಗ ಈಗ ನಾವು ಡಾಕ್ಟ್ರಾಗಿ 30 ವರ್ಷ ಆಯಿತು. ಈ ಫೈಬ್ರಾಯ್ಡ್ಸ್ ಅಂತ ಕೇಳ್ತಾ ಇದ್ದಿದ್ದು ಎಲ್ಲೋ 50 ವರ್ಷ 40 ವರ್ಷದ ಮೇಲ್ನವ್ರ ಕೆಲವೊಂದು ಹೆಸರುಗಳು ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲೆಲ್ಲ. ಈಗ ಫೈಬ್ರಾಯ್ಡಿನೋಮಾಸ ಎಂಥದ್ದು ಬೇರೆದೆಲ್ಲ ಎಂಡೋಮೆಟ್ರಿಯಮ್ಮು ಇದ್ದಿದ್ದು ಅದೆಲ್ಲ ಡ್ಯಾಮೇಜಸ್ ಆಗಿ ಅದರೊಳಗಡೆ ಗಂಟು ಥರ ಆಗೋದು. ಈ ಫೈಬ್ರಾಯ್ಡ್ಸು ಜಾಸ್ತಿ ಆದಾಗ ಪ್ರೆಗ್ನೆನ್ಸಿಗೆ ಸಮಸ್ಯೆ. ಫೈಬ್ರಾಯ್ಡ್ಸನ್ನು ತೆಗಿಲಿಕ್ಕೆ ಹೋದರೆ ಯುಟ್ರಸ್ಸಿಗೆ ಸಮಸ್ಯೆ. ದೊಡ್ಡ ಫೈಬ್ರಾಯ್ಡ್ ತೆಗಿಯೋಕೆ ಹೋದರೆ ಯುಟ್ರಸ್ಸೇ ತೆಗಿಬೇಕು. ಯೋಚನೆ ಮಾಡಿ. ಆವಾಗ ನಮ್ಮಲ್ಲಿರ್ತಕ್ಕಂಥ ಈ ವಿಹಾರ, ಆಯುರ್ವೇದ ಹೇಳ್ತು ಆಹಾರ ಮತ್ತು ವಿಹಾರ ಎರಡು ಸರಿ ಇದ್ದರೆ ನಿಮ್ಗೆ ಆರೋಗ್ಯ ಅಂತ. ಸ್ವಾಮಿ ನಾನು ಎಲ್ಲ ತಿನ್ಬಿಟ್ಟು ನಿದ್ದೆ ಇದೆಯಾ ರಾತ್ರಿ? ಇಲ್ಲ. ರಾತ್ರಿ ತಿಂತಾ ಇರ್ತೀಯ ರಾತ್ರಿ, ಯಾಕಂದರೆ ಎಚ್ಚರ ಇರ್ತೀಯ. ಅದು ಕೂಡ್ದು ಹಗಲು ತಿನ್ನಬೇಕು. ಹಗಲಲ್ಲೂ ಎಷ್ಟೊತ್ತಿಗೆ ತಿನ್ನಬೇಕು ಅದಕ್ಕೆಲ್ಲ ಒಂದು ಡೇಟ್ ಕೊಟ್ಟರು. ದಿನಚರಿ ಅಂತ ಹೇಳ್ತಾ ಇರೋದು, ಋತುಚರಿ ಅಂತ ಹೇಳ್ತು. ಯಾಕೆ ಋತುಚರಿ ಹೇಳ್ತು? ನಾನೊಂದು ಎಕ್ಸಾಂಪಲ್ ಕೊಟ್ಟೆ. ಈ ಸ್ಕ್ರೋಟಮು ಯಾವ್ಯಾವ ಋತುಗೆ ಹೆಂಗಿರ್ತದೆ, ಯಾವ ರಾತ್ರಿಗೆ ಹಗಲಿಗೆ ಹೆಂಗಿರ್ತದೆ ಅಂತ ಹೇಳಿಕೊಟ್ಟೆ. ಅದೇ ರೀತಿಯಾಗಿ ನಿಮಗೆ ವರ್ಷ ಋತುವಿನಲ್ಲಿ ಬೇರೆ ವೆದರ್ ಅಲ್ವಾ? ಹೇಮಂತ ಋತುವಿನಲ್ಲಿ ಚಳಿ, ಯೋಚನೆ ಮಾಡಿ ನೋಡಿ. ಈ ಗ್ರೀಷ್ಮ ಋತುವಿನಲ್ಲಿ ಸೆಕೆ. ಇದಕ್ಕೆ ತಕ್ಕನಂಗೆ ನಿಮ್ಮದು ಆಹಾರ ಪದ್ಧತಿ, ವಿಹಾರ ಪದ್ಧತಿ. ವಿಹಾರ ಅಂತಂದ್ರೇನು? ನೀವು ಬೆಳಗ್ಗೆ ಬೇಗ ಏಳಬೇಕು, ಬೇಗ ರಾತ್ರಿ ಮಲ್ಕೋಬೇಕು. ನಮ್ದು ಈಗ ಹಂಗಲ್ಲ, ರಿವರ್ಸು. ನಾವು ಮಲ್ಕೊಳ್ಳೋದೇ ಬೆಳಗ್ಗೆ, ಇನ್ನು ಎದ್ದೇಳೋದು ಎಷ್ಟೊತ್ತಿಗೆ. ಈ ಥರದಾದಾಗ ಹಾರ್ಮೋನ್ ಸಂಪೂರ್ಣ ವ್ಯತ್ಯಾಸ ಆಯಿತು. ಸರಿ, ಆಗಿದ್ದೆಲ್ಲ ಡ್ಯಾಮೇಜ್ ಆಯಿತು. ಏನು ಮಾಡೋದಪ್ಪ ಇವಾಗ? ಏನೋ ಒಂದು ಮಾಡೋದು. ಅದಕ್ಕೂ ಸಮೇತ ಆಯುರ್ವೇದ ಕೊಡ್ತೀನಿ. ಫಸ್ಟು ನಿಮ್ಮ ದೇಹದಲ್ಲಿ ಹಾರ್ಮೋನ್ ಹೋಗಿದೆ ಅಂದರೆ ನಿಮ್ಮ ಹಾರ್ಮೋನಿ ಸರಿ ಮಾಡ್ಕೋಬೇಕು. ಹೆಂಗೆ ಸರಿ ಮಾಡ್ಕೋಬೇಕು? ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಡಬೇಕು. ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಯೋಗ ಮಾಡಿ, ಧ್ಯಾನ ಮಾಡಿ. ಧ್ಯಾನ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ನಿಮ್ಮ ದೇಹಕ್ಕೆ ಕೆಲಸ ಮಾಡೋದಲ್ಲ, ಅದು ಮನಸ್ಸಿಗೆ ಕೆಲಸ ಮಾಡ್ತದೆ. ಈ ಮನಸ್ಸಿಂದ ಇಡೀ ಹಾರ್ಮೋನ್ ವ್ಯತ್ಯಾಸ ಆಗುತ್ತೆ ನೋಡಿ. ಹಾರ್ಮೋನಿಗೂ ಮನಸ್ಸಿಗೂ ಭಾಳ ಹತ್ತಿರದ ಸಂಬಂಧ. ಒಂದು ವೇಳೆ ಸ್ವಾಮಿ ಇದು ಆಗ್ತಾನೆ ಇಲ್ಲ, ಏನು ನೀವು ಒಂದು ಕೆಲಸ ಮಾಡಿಯಪ್ಪ, ನಿಮ್ಗೆ ಯೋಗನೂ ಮಾಡೋಕ್ಕಾಗ್ತಿಲ್ಲ, ಧ್ಯಾನ ಮಾಡೋಕ್ಕಾಗ್ತದೆ ಅಂತ ಅಂದಾಗ ನಮ್ಮ ಪಂಚಕರ್ಮದ ಒಂದು ಭಾಗ ಬಂತು, ಶಿರೋಧಾರ ಅಂತ. ಶಿರೋಧಾರದಲ್ಲಿ ಅದರೊಳಗೂ ಸಮೇತ ತಕ್ರಧಾರ ಅಂತ ಬಂತು. ತಕ್ರಧಾರ ಅನ್ನುವಂಥದ್ದು ಬಹಳ ವಿಶೇಷವಾದ್ದು. ಅದು ಹೇಳ್ತಾನೆ, ತಕ್ರ ಅನ್ನುವಂಥದ್ದು ದೇವತೆಗಳಿಗೂ ಸಿಗಲಿಲ್ಲಂತೆ, ಮನುಷ್ಯನಿಗೆ ಮಾತ್ರ ಅಂತೆ. ದದಿ ದೇವತೆಗಳಿಗೆ ಸಿಕ್ಕಿದೆ, ತಕ್ರ ಇಲ್ಲ. ದೇವತೆಗಳ ಭಾಷೆನಲ್ಲಿ ತಕ್ರ ಅನ್ನೋದೇ ಇಲ್ಲ. ತಕ್ರ ಅಂತಂದ್ರೆ ಏನು? ಮಜ್ಜಿಗೆ. ಆ ಮಜ್ಜಿಗೆಗೆ ಒಂದಿಷ್ಟು ದ್ರವ್ಯಗಳನ್ನು ಹಾಕಬೇಕು. ಮುಸ್ತ, ಆಮೇಲೆ ಏನು ಕೋಳಿ ಕುಟುಂಬನ ಗಡ್ಡೆ ಅಂತಂದು ಬರ್ತದೆ ಅದು, ಆಮೇಲೆ ಜಟಮಾಂಸಿ, ಅಶ್ವಗಂಧ, ಬ್ರಾಹ್ಮಿ, ಸರಸ್ವತ, ಇವುಗಳನ್ನೆಲ್ಲ ಡಿಕಾಕ್ಷನ್ ಮಾಡಿ ಮಿಕ್ಸ್ ಮಾಡಬೇಕು. ಅದನ್ನು ಹಾಕಿದಾಗ ನೋಡಿ ಒಂದು ಸರ್ಕ್ಯುಲೇಷನ್ ಭಾಳ ನೀಟಾಗಿ ಹೋಗುತ್ತೆ. ಭಾಳಷ್ಟು ಜನ ಹೇಳೋರು, ಏನು ಆಯುರ್ವೇದ ರೀ, ಅದಕ್ಕೇನು ತಲೆ ಇದೆಯಾ ಬುಡ ಇದೆಯಾ, ಇಲ್ಲಿ ಸುರಿದು ಬಿಟ್ರೆ ಬ್ರೈನ್ ಹೆಂಗ್ರಿ ಸರಿ ಆಗ್ತದೆ ಅಂತಿದ್ರು. ಹೌದು, ನೀವು ಯೋಚನೆ ಮಾಡಿ, ಒಂದು ಮಳೆನಲ್ಲಿ ಇಲ್ಲಿ ನೆಂದರೆ ಮೂಗಲ್ ಹೆಂಗೆ ನೀರು ಬರ್ಬೇಕು? ಕರೆಕ್ಟ್. ಮಳೆನಲ್ಲಿ ನೆಂದಿದ್ದು ಹಿಂಗೆ ಒರೆಸ್ಕೊಂಡು ಆಯ್ತಲ್ಲ, ಮೂಗಲ್ ಹೆಂಗೆ ನೀರು ಬಂತು? ನೆಕ್ಸ್ಟ್ ಡೇ ಗಂಟ್ಲೆಂಗೆ ನೋವು ಬಂತು, ಹೌದಲ್ಲ? ನೆಂದಿದ್ದು ಮಳೆ ತಲೆಗಲ್ವ, ಅದು ಬರ್ತದೆ. ಅದೇ ಥರದಲ್ಲಿ ಬಿಸಿಲಲ್ಲಿ ನಿಂದರೆ ದಟ್ಟಂತ ಹೆಂಗೆ ಬಿದ್ದೆ, ಒಳಗಡೆ ಹೋಯ್ತು. ಅದು ಬೇಡಪ್ಪ, ನೀವು ಜ್ವರ ಬಂತು, ಇಲ್ಲಿ ಯಾಕೆ ಪಟ್ಟಿ ಹಾಕ್ತೀಯ? ಅಯ್ಯೋ ಬ್ರೈನಿಗೆ ಹೋಗ್ಬಾರ್ದು, ಬ್ರೈನಿಗೆ ಹೋಗ್ಬೇಕಾದ್ರೆ ಇಲ್ಲಿ ಯಾಕೆ ಹಾಕ್ಬೇಕು? ಅದು ಎಲ್ಲದೂ ನಮ್ಮ ಹತ್ರನೇ ಇದೆ ಅಲ್ವಾ? ಅದೇ ಥರದಲ್ಲಿ ದಾರವನ್ನು ಮಾಡಿದ್ರು, ಸುಮ್ಮನೆ ಸುರಿದು ಬಿಡೋದಲ್ಲ, ಅದಕ್ಕೇ ಆದಂಥ ಒಂದು ಒತ್ತಡ ಇರಬೇಕು. ಆ ಟೆನ್ಷನ್ ಇದೆಯಲ್ಲ, ಒಂದು ಇದೇ ಥರದಲ್ಲಿ ಬೀಳಬೇಕು. ಎಲ್ಲಿ ಬೀಳಬೇಕು? ಆಜ್ಞಾಚಕ್ರ, ಸಹಸ್ರಾರ ಚಕ್ರಕ್ಕೆ ಹೋಗಬೇಕು. ಈ ಚಕ್ರ ಅಂದರೆ ಬೇರೆ ಏನೋ ತಿಳ್ಕೊಂಬಿಟ್ಟಾರೆ, ಬಟ್ ಸ್ವಲ್ಪ ಯೋಗ ಗೊತ್ತಿದ್ದವರಿಗೆಲ್ಲ ಗೊತ್ತಾಗ್ತದೆ. ಅದರ ಮುಖಾಂತರ ಬಿಡ್ತಾನೇ ಹೋದರೆ ನಿಮಗೆ ಹಾರ್ಮೋನ್ಗಳು ಸರಿಯಾಗಿ ವ್ಯವಸ್ಥೆ ಆಗ್ತಾ ಬರುತ್ತೆ. ಓಕೆ ಗುರುಜಿ, ಇನ್ನು ಆಹಾರ ಕ್ರಮ ಎಲ್ಲ ತಾವು ಹೇಳಿದ್ರಿ. ಒಂದು ಆರೋಗ್ಯಕರವಾಗಿರುವಂಥ ಜೀವನ ಇರಬೇಕು ಅಂದರೆ ಬೆಸ್ಟ್ ಫುಡ್ ಸ್ಟೈಲ್ ಬಗ್ಗೆ ಹೇಳೋದಾಯ್ತಾರೆ ಯಾವ ರೀತಿ ಆಹಾರ ತೊಗೊಂಡ್ರೆ ಒಳ್ಳೆಯದು? ಸಂಕ್ಷಿಪ್ತವಾಗಿ
ನೋಡಿ ಈಗಿನ ಜಂಕ್ ಫುಡ್ಡನ್ನಂತೂ ತಗೊಂಡ್ರೆ ಯಾವ ಹಾರ್ಮೋನಿಗೂ ಒಳ್ಳೆಯದಲ್ಲ. ನೀವು ಶನಿವಾರ ಭಾನುವಾರ ಆಗ್ಬಿಡ್ತು ಅಂದರೆ ಆ ಪುರಿ ಈ ಪುರಿ ಈ ಪುರಿ ಆ ಪುರಿ ಅಂತೇಳಿ ಇದ್ದು ಪುರವೇ ಬಿಟ್ಟು ಹೋಗ್ಬೇಕು. ಆ ಥರ ಪರಿಸ್ಥಿತಿನಲ್ಲಿ ಇರ್ತೀರ. ರಸ್ತೆ ಸೈಡ್ನಲ್ಲಿ ತಿಂದದ್ದು ಅಷ್ಟೇನು ಒಳ್ಳೆಯದಲ್ಲ. ಆಮೇಲೆ ಶುಚಿಯಾಗಿ ತಿನ್ನಬೇಕು ಅಂತ ಹೇಳುತ್ತೆ ವಿಜ್ಞಾನ. ಯಾವ ಶುಚಿಯಾಗಿದೆ ಹೆಂಗಿದೆ ದೇವರಿಗೇ ಗೊತ್ತು. ಯಾವ ಪಾನಿ ಎಲ್ಲಿತ್ತೋ, ಯಾರ ಕೈ ಹಾಕಿದ್ರೋ, ಏನೇನು ಹಾಕಿದ್ರೋ ಅದು ಭಗವಂತನಿಗೇ ಪ್ರೀತಿ. ಅಂಥದ್ದನ್ನು ತಿನ್ನೋದು, ಹೋಗಿ ಅಲ್ಲಿ ಹೊರಗಡೆ ತಿನ್ನೋದು. ಅಲ್ಲಿ ಇರುವಂಥ ನಮ್ಮ ಬೆಂಗಳೂರಿನಲ್ಲಿ ನೀವು ತಿನ್ನೋದ್ಗಿನ್ನೋದೇನು ಬೇಡ, 5 ನಿಮಿಷ ಹೊರಗೆ ನಿಂತರೆ ನಿಮ್ಮದು ವೈಟ್ ಶರ್ಟು ಕಲರ್ ಚೇಂಜ್ ಆಗುತ್ತೆ. ಹೌದು. ಅಂಥದ್ರೊಳಗೆ ಫುಡ್ ಕತೆ ಏನಾಗಿರಬೇಕು ಒಂದು. ಆಮೇಲೆ ಆ ಫುಡ್ಡಿಗೆ ಹಾಕೋ ಕಲ್ಲರ್ಗಳು ನಿಮಗೆಲ್ಲ ಕಣ್ಣಿಗೆ ಕೆಂಪು ಕಾಣಬೇಕು. ಆಮೇಲೆ ಸ್ವಲ್ಪ ವರ್ಷದ ಮೇಲೆ ಕಣ್ಣೇ ಕೆಂಪಾಗತ್ತೆ ಕಾಯಿಲೆಗಳಿಂದ. ಸೊ ಈ ಥರನಾಗಿ ಮಾಡ್ಕೊಳ್ಳೋದು ನಮ್ಮದೇ ಸಮಸ್ಯೆ. ಓಕೆ, ಇದನ್ನು ನೀವು ಆದಷ್ಟು ಮನೆಯಲ್ಲಿ ಮಾಡಿದಂಥ ಆಹಾರ ಇರಬೇಕು. ಎಲ್ಲಿವರೆಗೆ ನೀವು ಕಾಳಜಿ ತಗೋಬೇಕು ಅಂದರೆ ಮೆಣಸಿನಕಾಯಿನ ಕುಟ್ಟಿ ಪುಡಿ ಮಾಡಿ ಮೆಣಸಿನ ಪೌಡ್ರ್ ಮಾಡ್ಕೋಬೇಕೇ ವಿನಃ ಯಾವುದೋ ಕಲ್ಲರ್ ಕಾಣುತ್ತೆ ಅಂತ ಮೆಣಸಿನಕಾಯಿ ಪೌಡ್ರನ್ನ ಅದು ಶುದ್ಧವಾದ್ದಾಗಿರೋದಿಲ್ಲ. ನೀವು ಮನೆಯಲ್ಲಿ ಆದಷ್ಟು ಮಾಡ್ಕೊಳ್ತಾ ಹೋಗಿ. ನೀವು ಕುಡಿತಕ್ಕಂಥ ಹಾಲು ಸಮೇತ ಇವತ್ತು ಒಳ್ಳೆ ಹಾಲ ಅನ್ನೋದು ಯೋಚನೆ ಮಾಡಬೇಕು. ಓಕೆ, ಆವಾಗ ಆರೋಗ್ಯ ಸಿಗ್ತದೆ.